ಓಕೆ, ಏನಾದ್ರೂ ಟಾಸ್ಕ್ ಕೊಟ್ಟಿದ್ನಾ? ಮೇ ಬಿ ವಿಷನ್ ಬೋರ್ಡ್ ಅನ್ಸುತ್ತೆ. ಹೇಳಿ ವೈಷ್ಣವಿ ಅವ್ರೆ. ಓಕೆ. ಯಾರು ಹೇಳ್ತೀರಾ? ಏನಾದ್ರೂ ಟಾಸ್ಕ್ ಕೊಟ್ಟಿದ್ನಾ, ಮಾಡಿದ್ರಾ? ವಿಷನ್ ಬೋರ್ಡ್ ಪ್ರಿಪೇರ್ ಆಯ್ತಾ ಎಲ್ಲಾರ್ದು? ಮಾಡ್ಬೇಕು ಮ್ಯಾಮ್. ಒಂದ್ ಎಕ್ಸಾಂಪಲ್ ತೋರ್ಸಿ ನಿಮ್ ಹತ್ರ ಇದ್ರೆ. ಅವತ್ತು Available. ತೋರ್ಸಿದ್ದೆ ಅನ್ಸುತ್ತೆ, ನೀವ್ ನೋಡ್ಲಿಲ್ವಾ? ನಾನ್ ಅಟೆಂಡ್ ಮಾಡಿಲ್ಲ ಅನ್ಸತ್ ಅವತ್ತು. ಅವತ್ತು ಹೌದಾ? ಓಕೆ. ಅಂದ್ರೆ ನಾನು ಹಳೆ ಇದ್ರಲ್ಲಿ ಇದ್ದೆ ಅಲ್ಲ, ಹ್ಮ್. ಸೊ ಅದಕ್ಕೆ ಅಟೆಂಡ್ ಮಾಡಿಲ್ಲ ಅನ್ಸುತ್ತೆ. ಓಕೆ, ಓಲ್ಡ್ ಗ್ರೂಪ್ ಅಲ್ಲಿ ಇದ್ರಾ? ಹಾ, ನಾನ್ ಸ್ಟಾರ್ಟಿಂಗ್ ಇಂದಾನು ಇದೀನಲ್ಲ ಈ ಗ್ರೂಪ್ ಅಲ್ಲಿ. ಹೌದು. ಸೊ ಅವಾಗ ಇದ್ದೋರು ಬೇಕಂದ್ರೆ ಜಾಯ್ನ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಅಂದಿದ್ರಲ್ಲ. ಹಾ ಹಾ, ಓಕೆ ಸೊ ಓಕೆ, ನಾನ್ ಅದಕ್ಕೆ ಅಟೆಂಡ್ ಆಗ್ಲಿಲ್ವಾ? ಹಾ ಓಕೆ. ಹಾ ಹಾ, ಸರಿ ಸರಿ. ಹ್ಮ್. ಓಕೆ. ಸೊ ನೀವು ನೋಡಿ ಅದ್ ವಿಷನ್ ಬೋರ್ಡ್ ಇಂದು, ಅಂದ್ರೆ ತುಂಬಾ ಜಾಸ್ತಿ ಟಾಪಿಕ್ಸ್ ಕವರ್ ಮಾಡ್ಬಿಟ್ಟೆ ನಾನು ಇವತ್ತು. ಮೇ ಬಿ ನೀವು ಸ್ವಲ್ಪ ಮಿಸ್ ಮಾಡ್ಕೊಂಡಿರ್ಬಹುದೇನೋ ಅಂತ ಅಷ್ಟೇನೆ. ಅದ್ ರೆಕಾರ್ಡಿಂಗ್ ಇದೆಯಲ್ಲ, ಅದು ನೋಡಿ. ಓಕೆ, ಚೆನ್ನಾಗಿದೆ. ಶೋರ್ ಹ್ಮ್. ಶೋರ್ ನೋಡ್ತೀನಿ. ಓಕೆ, ಓಕೆ. ಹಾ, ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಿದೆ. ಓಕೆ. ಇದು ವಿಷನ್ ಬೋರ್ಡಿನ ನಾನ್ ಪ್ರಿಪೇರ್ ಮಾಡಿರುವಂತಹ ವಿಷನ್ ಬೋರ್ಡ್. ಹೇಗೆ ಅಂದ್ರೆ, ಮೈ ಡ್ರೀಮ್ ಬೇಬಿ ಅಂಡ್ ಮೈ ವಂಡರ್ಫುಲ್ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು. ಓಕೆ. ಇಲ್ಲಿ ಓಕೆ. ಕೆಲವೊಂದು ಫೋಟೋಸ್ ನ ಹಾಕಿದೀನಿ ನೋಡಿ. ಇದ್ರಲ್ಲೆಲ್ಲ ಹಾ ಅಂದ್ರೆ ನಾನು ಸರ್ಚ್ ಮಾಡ್ಬಿಟ್ಟು ಹಾ ಹಾಕಿದ್ದೀನಿ ಇದು. ನೀವು ನೀವೇ ಪ್ರಿಪೇರ್ ಮಾಡಿ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಲಾಸ್ಟ್ ಬ್ಯಾಚ್ ಅವರು ಅಷ್ಟೇನೆ, ಅಂದ್ರೆ ಫರ್ಟಿಲಿಟಿ ಬ್ಯಾಚ್ ಅವರು ಅವರೇ ಸರ್ಚ್ ಮಾಡಿ ಪ್ರಿಪೇರ್ ಮಾಡುವಾಗ ಇಟ್ಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಅದು ವೈಬ್ ಫೀಲ್ ಆಗುತ್ತೆ. ಕೆಲವೊಂದು ಫೋಟೋಸ್ ನಿಮ್ಗೆ ತುಂಬಾ ಚೆನ್ನಾಗ್ ಅನ್ಸುತ್ತೆ, ಇದೇ ಓಕೆ. ಬೇಕು ಅನ್ನೋ ತರ. ಅದಕ್ಕೆ ನೀವೇ ಮಾಡಿ ಆದಷ್ಟು. ಅಕಸ್ಮಾತ್ ನಿಮ್ಗೆ ಓಕೆ, ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನಾನು ನಿಮ್ಗೆ ರೆಗ್ಯುಲರ್ ಬ್ಯಾಚ್ ಅವ್ರಿಗೆ ಇದನ್ನ ಕೊಡ್ತೀನಿ. ಬಟ್ ನೀವು ಮಾಡಿ ನಂಗೆ ಸಬ್ಮಿಟ್ ಮಾಡಿ, ಆಮೇಲೆ ಕೊಡ್ತೀನಿ. ಓಕೆನಾ? ಶೋರ್ ಮಾಡ್ತೀನಿ ಮಾಡ್ತೀನಿ. ಓಕೆ. ರೆಫರೆನ್ಸ್ ಆಗಿ ಇದನ್ನ ತಗೋಬಹುದು. ನಾನು ಇದನ್ನ ಓಕೆ. ಕ್ಯಾನ್ವಾದಲ್ಲಿ ಮಾಡಿದೀನಿ. ನಾಟ್ ಲೈಕ್ ಕಂಪಲ್ಸರಿ ನೀವು ಯಾವ್ದಾದ್ರು ಕೊಲಾಜ್ ಆಪ್ ಯೂಸ್ ಮಾಡ್ಬಿಟ್ಟು ಕೆಲವೊಂದು ಫೋಟೋಸ್ ನ ಡೌನ್ಲೋಡ್ ಮಾಡಿ ಹಾಕಿ ಇದನ್ನ ಪ್ರಿಪೇರ್ ಮಾಡ್ಬೋದು. ಓಕೆ. ಎಸ್. ಇದು ಡ್ರೀಮ್ ಬೇಬಿ ವಿಜುವಲೈಸೇಷನ್, ಅಂಡ್ ದೆನ್ ಕೆಳಗಡೆ ಡ್ರೀಮ್ ವಂಡರ್ಫುಲ್ ಪ್ರೆಗ್ನೆನ್ಸಿ. ಆಯ್ತಾ? ಸೊ ಪ್ರೆಗ್ನೆನ್ಸಿ ಜರ್ನಿನೂ ಹೇಗಿರ್ಬೇಕು ಆಯ್ತಾ, ಸ್ಟಾರ್ಟಿಂಗ್ ಫ್ರಮ್ ಪಾಸಿಟಿವ್ ಲೈನ್ಸ್ ಬರೋದ್ರಿಂದ ಹಿಡಿದು ಡಾಕ್ಟರ್ಸ್ ಎಲ್ಲಾ ಸ್ಕ್ಯಾನಿಂಗ್ ಅಲ್ಲೂ ಚೆನ್ನಾಗಿ ರೆಗ್ಯುಲರ್ ಚೆಕಪ್ ಅಲ್ಲಿ ಎಲ್ಲಾನು ಚೆನ್ನಾಗಿದೆ ಮಗು ಅಂತ ಹೇಳೋದಾಗಿರ್ಬೋದು. ಮಗುವಿನ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ನಿಮ್ಗೆ ಆಯಾಸ ಆಗದೆ ಆರಾಮಾಗಿ ಪ್ರೆಗ್ನೆನ್ಸಿನ ಸ್ಮೂತ್ ಆಗಿ ಕ್ಯಾರಿ ಮಾಡೋದಾಗಿರಬಹುದು, ಇದೆಲ್ಲದನ್ನು ಕೂಡ ಕವರ್ ಮಾಡ್ತಾ, ಅಂಡ್ ಇಟ್ಸ್ ಎ ಜರ್ನಿ ಪೂರ್ತಿ ಒಂದು ಮೆಂಟಲ್ ಮೂವಿ ಆಗಿ ಕ್ರಿಯೇಟ್ ಮಾಡಿ ನೀವು ಚೆನ್ನಾಗಿ ಫಸ್ಟ್ ಅವರಲ್ಲಿ ಮಗುನ ವೆಲ್ಕಮ್ ಮಾಡೋದು, ನಿಮ್ಮ ಪಾರ್ಟ್ನರ್ಸ್ ಎಲ್ಲರೂ ಖುಷಿ ಪಡೋದು, ಮಗುನ ನರ್ಚರ್ ಮಾಡೋದು, ನೀವು ಬೇಗ ಹೀಲ್ ಆಗೋದು, ಅದೆಲ್ಲಾನು ಕಂಪೇರ್ ಮಾಡಿ ಅದನ್ನ ಎಲ್ಲಾನು ಕವರ್ ಮಾಡಿ ಮದರ್ಹುಡ್ ಜರ್ನಿ ಕೂಡ ಪೇರೆಂಟಿಂಗ್ ಕೂಡ ಈಸಿ ಆಗೋದನ್ನ ನೀವು ವಿಜುವಲೈಸ್ ಮಾಡ್ಬೇಕು. ಮಗು ಕೂಡ ಹೊರಗಡೆ ಬಂದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡೋದು, ಚೆನ್ನಾಗಿ ಆಟ ಆಡೋ ಟೈಮಲ್ಲಿ ಆಟ ಆಡೋದು ಅಲ್ವಾ? ಹಠ ಮಾಡದೆ ಆರಾಮಾಗಿ ಮಲ್ಕೊಳ್ಳೋದು. ಆಮೇಲೆ ಸ್ನಾನ ಮಾಡುವಾಗ್ಲೂ ನೀವ್ ಎಂಜಾಯ್ ಮಾಡಿ. ಇದೊಂದು ಹೇಳೋದ್ ಮರ್ತಿದ್ದೆ ಅಲ್ವಾ, ನೀವ್ ಸ್ನಾನ ಮಾಡುವಾಗ ಎಂಜಾಯ್ ಮಾಡ್ತಾ ಮಾಡಿ. ಸೊ ಮಗುನು ಕೂಡ ಅದೇ ತರ ಖುಷಿ ಪಡುತ್ತೆ ಮಸಾಜ್ ಮಾಡುವಾಗ, ಸ್ನಾನ ಮಾಡುವಾಗ. ಇಲ್ಲ ಮಕ್ಳು ಇನ್ನ ಸ್ನಾನಕ್ ಕರ್ಕೊಂಡ್ ಹೋಗಿದಂಗೆ ಅಂತ ಸ್ಟಾರ್ಟ್ ಮಾಡಿರ್ತಾರೆ ಅಳೋಕೆ. ಸೊ ಅವಾಗ ಕಷ್ಟ ಆಗುತ್ತೆ. ಅದಕ್ಕೆ ಈ ತರ ನೀವು ಖುಷಿ ಖುಷಿಯಾಗಿ ಸ್ನಾನ ಮಾಡೋದಾಗ್ಲಿ, ಸೊ ಆ ರಿಲ್ಯಾಕ್ಸೇಷನ್ ಫೀಲ್ ಮಾಡ್ಬೇಕು ನೀವು. ಅದೊಂದು ಹೀಲಿಂಗ್ ಏನಿದೆಯಲ್ವಾ, ಸ್ನಾನ ಮಾಡುವಾಗ ತುಂಬಾ ಮೈಂಡ್ ಆಗ್ಲಿ ಬಾಡಿ ಆಗ್ಲಿ ಹೀಲ್ ಆಗ್ತಾ ಇರುತ್ತೆ. ಆ ಹೀಲಿಂಗ್ ನ ನಾವು ಫೀಲ್ ಮಾಡೋದೇ ಇಲ್ಲ. ನನ್ನ ಫ್ರೆಂಡಿಗೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನೀನು ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸೊ ಸ್ನಾನ ಮಾಡುವಾಗ್ಲೂ ರಿಲ್ಯಾಕ್ಸೇಷನ್ ಫೀಲ್ ಮಾಡು ಅಂದ್ರೆ, ಅಯ್ಯೋ ನಂಗೆ ಕೆಲ್ಸ ಇರುತ್ತೆ, ನಾನು 2 ನಿಮಿಷದಲ್ಲಿ ಹಂಗೆ ಮಾಡ್ಬೇಕಲ್ಲ ಅಂತ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಬೇಗ ಬೇಗ ಅಂತ ಹೇಳ್ಬಿಟ್ಟು. ಸೊ ಅಟ್ಲೀಸ್ಟ್ ಆತರ ನೀವು ತುಂಬಾ ಬ್ಯುಸಿ ಪರ್ಸನ್ ಆಗಿದ್ರು ವೀಕ್ಲಿ 1 or 2 ಟೈಮ್ಸ್ ಟೈಮ್ ತಗೊಂಡು ಚೆನ್ನಾಗಿ ನಿಮ್ಮನ್ನ ನೀವು ನರ್ಚರ್ ಮಾಡ್ಕೊಂಡು, ಅಂದ್ರೆ ನಿಮ್ಗೆ ಒಂದು ಬಾಡಿ ಲೋಷನ್ ಅಥವಾ ಬೇರೆ ಯಾವ್ದಾದ್ರು ಅಭ್ಯಂಗ ಮಾಡೋದಾಗಿರ್ಬೋದು, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಯಾವ ಎಣ್ಣೆ ಸೂಟ್ ಆಗುತ್ತೋ ನಿಮ್ಮ ದೇಹಕ್ಕೆ ಅದನ್ನ ತಗೊಂಡು
ಮೈ ಪೂರ್ತಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಅದನ್ನ ಪೂರ್ತಿ ಪ್ರತಿ ಬಾಡಿನ ಹಚ್ತಾ ಇರುವಾಗ, ಎಣ್ಣೆ ಹಚ್ತಾ ಇರುವಾಗ ಪ್ರತಿ ಬಾಡಿಗೂ ಥ್ಯಾಂಕ್ಸ್ ಹೇಳ್ತಾ ಅಲ್ಲಿರುವಂತಹ ನರ್ಚರಿಂಗ್ ನ ಫೀಲ್ ಮಾಡ್ತಾ ಮಾಡ್ತಾ ಮಾಡಿ. ಆಯ್ತಾ? ಸುಮ್ನೆ ಹೀಗ್ ಅನ್ಕೋತಾ ಇದೀವಿ, ಇಲ್ಲಿ ಮಸಾಜ್ ಮಾಡ್ತಾ ಇದೀವಿ ಕೆನ್ನೆನ ಅಂತಂದ್ರೆ, ಆಹಾ ನನ್ ಕೆನ್ನೆ ಎಷ್ಟ್ ಚೆನ್ನಾಗಿದೆ. ಸೊ ಅಕಸ್ಮಾತ್ ಸ್ವಲ್ಪ ಚಬ್ಬಿ ಚಬ್ಬಿ ಆಗಿರ್ಬೋದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ, ಆ ಗ್ಲೋ ಬಂದಿದ್ದಾಗಿರ್ಬೋದು, ಇಲ್ಲ ಕೆಲವೊಬ್ಬರಿಗೆ ಗ್ಲೋ ಬರಲ್ಲ, ತುಂಬಾ ಪಿಂಪಲ್ಸ್ ಆಗೋದು ಹಾರ್ಮೋನಲ್ ಚೇಂಜಸ್ ಇಂದ ಆತರ ಎಲ್ಲ ಆಗಿರುತ್ತೆ. ಬಟ್ ಏನೇ ಇರ್ಲಿ, ನಿಮ್ಮ ಜರ್ನಿನ ನೀವು ಎಂಜಾಯ್ ಮಾಡ್ಬೇಕು. ಈ ಮಗುಗೆ ನಾವು ಕಳ್ಸೋದ್ ಅದೇ ಅಲ್ವಾ? ಹೆಂಗಿದ್ರುನು ಫಿಸಿಕಲಿ ಅಪಿಯರೆನ್ಸ್ ಹೇಗೆ ಇದ್ರೂನು ಮಗುನ ನೀವು ಕೂಡ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು. ಮತ್ತೆ ಅದಕ್ಕೂ ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರ್ಬೇಕು. ನಮ್ಗೆ ಅನ್ಸುತ್ತಲ್ವಾ ಕೆಲವೊಂದ್ಸರಿ, ಅಯ್ಯೋ ನಂಗ್ ಕರ್ಲಿ ಹೇರ್ ಇದ್ದಿದ್ರೆ ಚೆನ್ನಾಗಿರೋದು, ಅಥವಾ ನಂಗ್ ಸ್ಟ್ರೈಟ್ ಹೇರ್ ಇದ್ದಿದ್ರೆ ಚೆನ್ನಾಗಿರೋದು, ಅಥವಾ ನನ್ ಮೂಗ್ ಅವ್ರ ತರ ಇದ್ದಿದ್ರೆ ಚೆನ್ನಾಗಿರೋದು. ಸೊ ಈ ತರ ಎಲ್ಲ ಇರುತ್ತೆ. ನಮ್ ಕಲರ್ ಆಗ್ಲಿ, ಎಲ್ಲ ಕಾಂಪ್ಲೆಕ್ಷನ್ ಇರ್ಬೋದು, ಎಲ್ಲದರಲ್ಲೂ ನಮ್ಗೆ ಏನಾದ್ರೂ ತಕರಾರ್ ಇರುತ್ತೆ. ಬಟ್ ಈಗ ದಿಸ್ ಇಸ್ ದ ಟೈಮ್, ನೀವು ಕುತ್ಕೊಂಡು ಅದನ್ನೆಲ್ಲ ಸರಿ ಮಾಡ್ಕೋಬೇಕು. ಏನಿದೆಯೋ ಎಲ್ಲದಕ್ಕೂ ಗ್ರಾಟಿಟ್ಯೂಡ್. ವಾವ್, ನನ್ ಕಣ್ಣು ಎಷ್ಟು ಚೆನ್ನಾಗಿದೆ, ನನ್ ಹುಬ್ಬು ಎಷ್ಟು ಚೆನ್ನಾಗಿದೆ. ಸೊ ಅದನ್ನ ಇದು ಸೆಲ್ಫ್ ಲವ್ ಅಂತಾನೆ ಟಾಸ್ಕ್ ತಗೊಳ್ಳಿ. ಇದು ಟಾಸ್ಕ್ ಆಗಿನೇ ತಗೊಂಡ್ಬಿಡಿ. ಎಲ್ಲರೂ ಏನ್ ಮಾಡಿ ಅಂದ್ರೆ, ನಾಳೆ ದಿನ ಅಭ್ಯಂಗ ಮಾಡಿ. ನಿಮಗೆ ನಿಮ್ಮ ದೇಹಕ್ಕೆ ಯಾವ ಎಣ್ಣೆ ಸೂಟ್ ಆಗುತ್ತೋ, ಕೊಬ್ಬರಿ ಎಣ್ಣೆ ಆಲ್ಮೋಸ್ಟ್ ಎಲ್ಲರಿಗೂ ಸೂಟ್ ಆಗುತ್ತೆ. ಆಯ್ತಾ? ಅಕಸ್ಮಾತ್ ನಿಮ್ಗೆ ಅದಿಲ್ಲ, ಬೇರೆ ಯಾವ್ದಾದ್ರು, ಕೆಲವೊಬ್ರು ಹರಳೆಣ್ಣೆ ಯೂಸ್ ಮಾಡ್ತಾರೆ, ಬಟ್ ಮಿಕ್ಸ್ ಕೂಡ ಯೂಸ್ ಮಾಡ್ತಾರೆ, ಇಲ್ಲ ಬಾದಾಮಿ ಎಣ್ಣೆ ಯೂಸ್ ಮಾಡ್ತಾರೆ, ಸ್ಟಿಲ್ ಆಯಿಲ್ ಯೂಸ್ ಮಾಡ್ತಾರೆ ಅಲ್ವಾ, ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ. ಸೊ ಈ ತರ ಎಷ್ಟೋ ತರದ ಎಣ್ಣೆಗಳಿದೆ. ಆದ್ರೆ ನಿಮಗೆ ಯಾವ್ದು ಫೀಲ್ ಆಗುತ್ತೆ, ಆಯ್ತಾ, ಯಾವ್ದು ನಿಮ್ಮ ದೇಹಕ್ಕೆ ಸರಿ ಹೋಗುತ್ತೆ, ಅದನ್ನ ನೀವೇ ಅನಲೈಸ್ ಮಾಡ್ಕೋಬೇಕು. ಅಫ್ಕೋರ್ಸ್ ಪ್ರಕೃತಿ ಅನಲೈಸಿಸ್ ಪ್ರಕಾರ ಬೇರೆ ಬೇರೆ ಆಯುರ್ವೇದದವ್ರು ಬೇರೆ ಬೇರೆ ಎಣ್ಣೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಮೇ ಬಿ ನೀವ್ ಯಾರಾದ್ರೂ ಮ್ಯಾಮ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಅವ್ರು ಸಜೆಸ್ಟ್ ಮಾಡಿದ್ರು ಅನ್ಸುತ್ತೆ. ಇಫ್ ಯು ಹ್ಯಾವ್ ದಟ್, ನೀವು ಮಾಡಿ. ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರತಿದಿನ ಹಚ್ಕೊಳ್ತಾ, ನನಗೆ ಕೊಬ್ಬರಿ ಎಣ್ಣೆ ಸರಿ ಹೋಗುತ್ತಾ, ನನಗೆ ಹರಳೆಣ್ಣೆ ಸರಿ ಹೋಗುತ್ತಾ. ನನಗೆ ಹರಳೆಣ್ಣೆ ಆಗಿ ಬರಲ್ಲ, ಅಂದ್ರೆ ಬೇಗ ನಂಗೆ ಕೋಲ್ಡ್ ಆಗ್ಬಿಡುತ್ತೆ. ಬಟ್ ಹಂಗೆ ಅಲ್ಲ, ನಮ್ಮ ಅಕ್ಕಂಗೆ ಹರಳೆಣ್ಣೆ ತುಂಬಾ ಚೆನ್ನಾಗಿ ಹೋಗುತ್ತೆ ಅಲ್ವಾ? ಸೊ ನಿಮಗೆ ನಿಮ್ಮ ದೇಹಕ್ಕೆ ಯಾವ್ದು ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಳ್ಳಿ. ಅದನ್ನ ಪೂರ್ತಿ ಅಭ್ಯಂಗ ಇಡೀ ಮೈಗೆ ಅಪ್ಲೈ ಮಾಡಿ, ನಿಧಾನವಾಗಿ ಕುತ್ಕೊಂಡು ಟೈಮ್ ತಗೊಂಡು, ಆಯ್ತಾ? ಸೊ ಶೀತ ಮಾಡ್ಕೊಳಕ್ ಹೋಗ್ಬೇಡಿ. ಬಾತ್ರೂಮ್ ಅಲ್ಲಿ ತುಂಬಾ ತಣ್ಣಗಿದ್ರೆ, ಸೊ ಒಣಗಿದ ಪ್ಲೇಸ್ ಅಲ್ಲಿ ಕುತ್ಕೊಂಡು ನೀಟಾಗಿ ಹಚ್ಕೊಂಡು, ಸೊ ಪ್ರತಿ ದೇಹದ ಭಾಗನ ಟಚ್ ಮಾಡುವಾಗ್ಲೂ ಪ್ರತಿಯೊಂದು ಅಣು ಅಣು ಕಣ ಕಣಕ್ಕೂ ನೀವು ಥ್ಯಾಂಕ್ಸ್ ಹೇಳ್ತಾ ಬರ್ಬೇಕು. ಆಯ್ತಾ? ಇನ್ನೂ ಒಂದ್ ಹೇಳಿದ್ದೆ, ಉಪ್ಪು ನೀರು, ಅಂದ್ರೆ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಲ್ವಾ? ಸೊ ಅದನ್ನ ಕೂಡ ನೀವು ಮಾಡಬಹುದು ಆಫ್ಟರ್ ಅಭ್ಯಂಗ. ಆಯ್ತಾ? ಸೊ ಈ ತರ. ಮತ್ತೆ ಇನ್ನೂ ಒಂದು ತುಂಬಾ ದಿನಗಳಿಂದ ನೀವು ಮಾಡದೇ ಇರುವಂತದ್ದು ಅಂದ್ರೆ, ಆ ಡ್ರೆಸ್ ರೆಡಿ ಆಗಿಲ್ಲ, ಆ ತರ ಏನಾದ್ರೂ ಇದ್ರೆ, ಯು ಕ್ಯಾನ್ ಡ್ರೆಸ್ ಅಪ್. ಆಯ್ತಾ? ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಡ್ರೆಸ್ ಅಪ್ ಮಾಡ್ಕೊಂಡು, ಸೊ ಫೀಲ್ ಮಾಡಿ, ಇಲ್ಲ ಫೋಟೋಶೂಟ್ ಮಾಡಿಸ್ಕೊಳ್ಳಿ, ಇಲ್ಲ ನೀವೇ ಮಾಡ್ಕೊಳ್ಳಿ. ಸೊ ಆ ತರ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಸೌಂದರ್ಯನೇ ನೀವು ಹೊಗಳತ್ತ ಹೆಂಗಾದ್ರೂ ಇರ್ಲಿ. ಸಿ, ಅಮ್ಮ ಯಾವ ತರ ಇದ್ರೂನು ಮಕ್ಳು ಎಷ್ಟು ಇಷ್ಟಪಡ್ತಾರೆ ಅಂದ್ರೆ, ಅಮ್ಮನ ಹತ್ರ ಬಂದ್ರೇನೆ ಸಮಾಧಾನ. ನಿಮ್ಗೂ ಅಷ್ಟೇ ಅಲ್ವಾ ಎಲ್ಲರಿಗೂ? ಸೊ ಹಂಗೆ ಅದು ಪೇರೆಂಟ್ಸ್ ಅಂದ್ರೆ ಅದೇ ತರ, ಅದು ತಾಯಿ ಅಂದ್ರೆ ಹಂಗೆ. ಬಟ್ ನಮಗ್ ನಾವ್ ಯಾಕೆ ಆತರ ಅನ್ಕೋಬೇಕು? ಅಯ್ಯೋ ನನ್ ಕಲರ್ ಚೆನ್ನಾಗಿಲ್ಲ, ಅಥವಾ ನನ್ ಕುಳ್ಳಕ್ಕಿದೀನಿ, ದಪ್ಪ ಇದೀನಿ, ದೊಡ್ಡಕ್ಕಿದೀನಿ, ಯಾಕೆ ಅನ್ಕೋಬೇಕು? ಓಕೆ, ಐ ಆಮ್ ದ ಬೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಹೇಳ್ರಿ. ಸೊ ನಾನೇನ್ ಹೇಳ್ತೀನಿ, ಅನುಷಾ, ಯು ಆರ್ ದ ಬೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್, ಯು ಆರ್ ಸೋ ಬ್ಯೂಟಿಫುಲ್, ಸೋ ವಂಡರ್ಫುಲ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಅಲ್ವಾ? ಟ್ರೆಂಡಿಂಗ್. ಓಕೆ, ಅದೇ ತರನೇ ನೀವೇ ಹೇಳ್ಕೊಳ್ಳಿ. ಆಯ್ತಾ? ಕನ್ನಡಿ ಮುಂದೆ ನಿಂತ್ಕೊಂಡು, ಸೋ ಬ್ಯೂಟಿಫುಲ್, ಸೋ ವಂಡರ್ಫುಲ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಇಫ್ ಯು ವಾಂಟ್ ಟು ಡ್ರೆಸ್ ಅಪ್, ಡ್ರೆಸ್ ಮಾಡ್ಕೊಳ್ಳಿ. ಆಯ್ತಾ? ಟೇಕ್ ಯೋರ್ ಟೈಮ್. ಸೊ ಈ ತರ ನಮಗ್ ನಾವ್ ಯಾವಾಗ ಕಾಂಪ್ಲಿಮೆಂಟ್ ಕೊಡ್ತಾ ಬರ್ತೀವೋ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಓಕೆ, ಸೊ ಈ ಎರಡೂ ಟಾಸ್ಕ್ ನ ಒಟ್ಟಿಗೆ ಮಾಡ್ತಿರೋ, ಅಥವಾ ಇವತ್ತೊಂದು ನಾಳೆ ಒಂದು ಮಾಡ್ತಿರೋ ನಿಮಗ್ ಬಿಟ್ಟಿದ್ದು. ಬಟ್ ನೆಕ್ಸ್ಟ್ ಕ್ಲಾಸಿಗೆ ವೆನ್ಸ್ಡೇ ಬರೋ ಅಷ್ಟರಲ್ಲಿ ಎರಡು ಟಾಸ್ಕ್ ಯಾವುದು? ಅಭ್ಯಂಗ ಪ್ಲಸ್ ಸೆಲ್ಫ್ ಲವ್. ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವು ಹೊಗಳಬೇಕು. ಆಯ್ತಾ? ಅಪ್ರಿಶಿಯೇಟ್ ಮಾಡ್ಬೇಕು.
ಸೊ ನಿಮ್ಮ ಎಫರ್ಟ್ಸ್ ಅನ್ನ ಕೂಡ ನೀವು ರೆಕಗ್ನೈಸ್ ಮಾಡ್ಬೇಕು. ಅಂಡ್ ಯು ಶುಡ್ ಫೀಲ್ ಹ್ಯಾಪಿ ಫಾರ್ ಯುವರ್ ಸೆಲ್ಫ್. ಆಯ್ತಾ? ಸೊ ನೀವ್ ಏನ್ ಮಾಡ್ತಿದ್ದೀರೋ ಎಲ್ಲದಕ್ಕೂ ಖುಷಿ ಪಡ್ಬೇಕು. ನೀವ್ ಯಾರ್ಯಾರಿಂದ ಏನೇನು ಅಪ್ರಿಶಿಯೇಷನ್ ವರ್ಡ್ಸ್ ಬರ್ಬೇಕು ಅಂತ ಅನ್ಕೊಂಡಿದೀರೋ ಅದನ್ನ ನಿಮಗೆ ನೀವೇ ಹೇಳ್ಕೊಳ್ಳಿ. ಓಕೆ, ಸರಿನಾ? ಆಯ್ತಾ? ಪುಟ್ ಇನ್ ದ ಚಾಟ್ ಬಾಕ್ಸ್. ತುಂಬಾ ಚೇಂಜಸ್ ಅನ್ಸುತ್ತೆ. ಇದಂತೂ ಒಂಥರ ಲೈಫ್ ಚೇಂಜಿಂಗ್. ಕೆಲವೊಂದು ಟಾಸ್ಕ್ ಗಳು ಹೆಂಗಿರುತ್ತೆ ಅಂದ್ರೆ ಅದು ಮಾಡಿದ್ಮೇಲೆ ನಮ್ ಫೀಲೇ ಬೇರೆ. ಓಕೆ, ಇದೇ ರೀತಿ ಕೊಡ್ತಾ ಹೋಗ್ತೀನಿ ಟಾಸ್ಕ್ ಎಲ್ಲ ನಾನು. ಆ, ಮಾಡಿ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಒಂಥರ ಎಷ್ಟು ಅಂದ್ರೆ ಇವಾಗ ಓಕೆ, ನನ್ಗೆ ಗೊತ್ತಿಲ್ಲ ನೀವು ನಿಮ್ಮ ಜರ್ನಿಯಲ್ಲಿ ಎಷ್ಟಿದ್ದೀರಾ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ಕೆಲವೊಬ್ರಿಗೆ ಇದೆಲ್ಲ ಡೈಲಿ ಮಾಡ್ತಾ ಇರ್ತಾರೆ, ಏನ್ ಅನ್ಸೋದಿಲ್ಲ. ಕೆಲವೊಬ್ರು ಎಷ್ಟು ದಿನ ಆದ್ರೂ ಮಾಡೇ ಇರಲ್ಲ. ಓಕೆ, ಯಾರ್ ಮಾಡ್ತೀರಾ ಅಪ್ರಿಶಿಯೇಷನ್, ನಿಮಗೆ ನೀವ್ ಅಪ್ರಿಶಿಯೇಟ್ ಮಾಡೋದು, ಬೇರೆಯವ್ರಿಗಲ್ಲ. ಯಾರ್ ಮಾಡಿದೀರಾ, ಮಾಡ್ತಾ ಇದ್ದೀರಾ? ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಯಾರಾದ್ರೂ ಮಾಡ್ತಾ ಇದ್ದೀರಾ ಅಥವಾ ಮಾಡಿದೀರಾ? ಮುಂಚೆ ಈ ತರ ಟಾಸ್ಕ್ ಏನಾದ್ರು ಮಾಡಿದೀರಾ? ಐ ಡು ಅಭ್ಯಂಗ. ಗುಡ್. ಗುಡ್ ಕಲಾ ಅವ್ರೆ. ಓಕೆ. ಎಸ್, ಮಾನ್ಸೂನ್ ಫೆಸ್ಟಿವಲ್. ಎಸ್, ನಮ್ಮ ಟ್ರೆಡಿಷನ್ ಅಲ್ಲಿ ಅದು ಇನ್ಕ್ಲೂಡ್ ಮಾಡಿ ತುಂಬಾ ಒಳ್ಳೇದ್ ಮಾಡಿದ್ದಾರೆ. ಹ್ಮ್ ನಮ್ಗೆ ದೀಪಾವಳಿ ಟೈಮಲ್ಲಿ ಮತ್ತೆ ಯಾವುದು, ಯುಗಾದಿ ಅಲ್ವಾ? ಸೊ ಯುಗಾದಿ ದೀಪಾವಳಿಲಂತೂ ಕಂಪಲ್ಸರಿ ಅಭ್ಯಂಗ ಎಲ್ಲರೂ ಮಾಡ್ಬೇಕು. ಬಟ್ ಯು ಕ್ಯಾನ್ ಡೂ ಇಟ್ ವೀಕ್ಲಿ. ಅದ್ರಲ್ಲೂ ಇವಾಗ ಮಾಡಿದ್ರೆ ಇನ್ನ ಒಳ್ಳೇದು. ಅಂದ್ರೆ ನಿಮ್ಮ ದೇಹ ಏನಾಗ್ತಾ ಇರುತ್ತೆ ಇವಾಗೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸ್ಕಿನ್ ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಅಲ್ಲಿ ಕೆಳಗಡೆ ನಮ್ಗೆ ಏನೋ ಎಷ್ಟೋ ಭಾಗಗಳಲ್ಲಿ, ನಾಟ್ ಓನ್ಲಿ ನಮ್ಗೆ ಅಬ್ಡಮನ್ ಮಾತ್ರ ಅಲ್ಲ, ಇಲ್ಲಿ ನೀಸ್ ಹತ್ರನೂ ಕೂಡ, ಕೆಳಗಡೆ ಮೊಣಕಾಲ್ ಹತ್ರ ಹಿಂದ್ಗಡೆ ಭಾಗದಲ್ಲಿ ಕೂಡ ಚರ್ಮ ಎಕ್ಸ್ಪ್ಯಾಂಡ್ ಆಗ್ತಾ ಆಗ್ತಾ ಅಲ್ಲಿ ಕೂಡ ನಮ್ಗೆ ಏನು ಇದಾಗಿರ್ಬಹುದು, ಸ್ಟ್ರೆಚ್ ಮಾರ್ಕ್ಸ್ ಆಗಿರ್ಬೋದು, ಎಲ್ಲ ಬರ್ತಾ ಹೋಗುತ್ತೆ ಅಲ್ವಾ? ಸೊ ಅದಕ್ಕೆ ನಾವು ಹೇಗೆ ಈ ತರ ಆ ದಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ನಮ್ ಕೈ ಈ ತರ ಟಚ್ ಆಗುವಾಗ ಅಲ್ಲಿ ಒಂದು ಹೀಟ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅಲಾಂಗ್ ವಿತ್ ದಟ್ ಯು ಶೇರ್ ಯುವರ್ ಲವ್ ಆಲ್ಸೋ. ನಿಮ್ಮ ಸ್ಕಿನ್ಗೆ ನೀವು ಪ್ರೀತಿ ತೋರಿಸಿ. ನೀವು ಎಲ್ಲೆಲ್ಲಿ ಪ್ರೀತಿ ತೋರಿಸ್ತಿರೋ, ಕಾಳಜಿ ತೋರಿಸ್ತಿರೋ ಆ ಭಾಗ ಹೀಲ್ ಆಗುತ್ತೆ. ಆಯ್ತಾ? ಸೊ ಅಭ್ಯಂಗ ಮಾಡುವಾಗ್ಲೂ ಅಷ್ಟೇ, ಪ್ರೀತಿಯಿಂದ ಕಾಳಜಿಯಿಂದ. ಸೊ ನಿಮ್ ಮಗುಗೆ ನೀವು ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡೇ ಮಾಡಿ, ನಿಮ್ಗೂ ಕೂಡ. ಸೊ ನಿಮ್ಮ ಇನ್ನರ್ ಚೈಲ್ಡ್ ಅದನ್ನೆಲ್ಲ ಕೇಳ್ತಾ ಇರುತ್ತೆ. ಆಯ್ತಾ? ನಿಮ್ಮ ಇನ್ನರ್ ಚೈಲ್ಡ್ ನ ನೀವು ಯಾವಾಗ ಸ್ಯಾಟಿಸ್ಫೈ ಮಾಡ್ತಿರೋ ಅವಾಗ ನಿಮ್ಮ ಮಗು, ಒಳಗಡೆ ಇರುವಂತ ನಿಮ್ಮ ಮಗು ಸ್ಯಾಟಿಸ್ಫೈ ಆಗುತ್ತೆ, ಖುಷಿ ಆಗುತ್ತೆ. ಓಕೆ. ಓಕೆ, ವೀಕ್ಲಿ ಥ್ರೈಸ್ ಮಾಡ್ತೀರಾ? ಓಕೆ, ವೆರಿ ಗುಡ್. ಓಕೆ. ಎಸ್, ಸುಪ್ರೀತಾ ಫೆಲ್ಟ್ ಗುಡ್. ಎಸ್. ಓಕೆ, ಎನಿ ಟಾಸ್ಕ್ ಫಾರ್ ಟುಡೇ? ಇದು ಯಾವಾಗಿಂದು? ನಾನು ಹಳೇದ್ ನೋಡ್ತಾ ಇದ್ದೀನ. ಓಕೆ, ಹಳೆ ಚಾರ್ಟ್ ನೋಡ್ತಾ ಇದ್ದೀನಿ. ಓಕೆ, ಯುಗಾದಿ ಫೆಸ್ಟಿವಲ್ಗೆ ವೀಕ್ಲಿ 3 ಟೈಮ್ಸ್ ಮಾಡ್ತೀರಾ? ಓಕೆ. ಹ್ಮ್ ಅದೇ ಅಭ್ಯಂಗ ಒಂದ್ ಮಾಡಿ, ಮತ್ತೆ ಇನ್ನೊಂದು ಮಿರರ್ ಟೆಕ್ನಿಕ್. ಆಯ್ತಾ? ಮಿರರ್ ಮುಂದೆ ನಿಂತ್ಕೊಂಡು ಚೆನ್ನಾಗಿ ರೆಡಿ ಆಗಿ ಕಾಂಪ್ಲಿಮೆಂಟ್ಸ್ ಕೊಡ್ಬೇಕು ನಿಮಗೆ ನೀವು. ಆಯ್ತಾ? ಇವತ್ತು ಓಕೆ, ನಾಳೆ ಮಾಡಿ. ಆಯ್ತಾ? ಎರಡನ್ನೂ ಒಟ್ಟಿಗೆ ಮಾಡ್ತಿರೋ ಅಥವಾ ಒಂದಾದ್ಮೇಲೆ ಒಂದ್ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು. ಬಟ್ ಯು ಕ್ಯಾನ್ ಡೂ ಇಟ್, ಯು ಶುಡ್ ಡೂ ಇಟ್. ಹ್ಮ್ ಓಕೆ. ಮತ್ತೆ ಹೊಸ ಬ್ಯಾಚ್ ಅಲ್ಲಿ ಬಂದವ್ರಿಗೆ ಬೋನಸ್ ಎಲ್ಲ ನಾನು ಶೇರ್ ಮಾಡ್ತೀನಿ ಇವತ್ತು. ಆ, ಯಾವಾಗಾಗುತ್ತೋ ಸಂಜೆ ಮಾಡ್ತೀನಿ. ಓಕೆ. ಆಮೇಲೆ ಅದರಲ್ಲಿ ಯು ಗೋ ಥ್ರೂ ಇಟ್. ಎಷ್ಟೋ PDF ಗಳಿದೆ, ಕೆಲವೊಂದು ಟಾಸ್ಕ್, ಮತ್ತೆ ಓಕೆ, ಬೆಡ್ ಟೈಮ್ ಸ್ಟೋರೀಸ್ ಅಂತ ಹೇಳ್ಬಿಟ್ಟು ನಾನು ಮಾರಲ್ ಸ್ಟೋರೀಸ್ ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಇಲ್ಲ, ಫಿಸಿಕಲ್ ಕಾಪಿ ಆಫ್ ಬುಕ್, ದಟ್ ಈಸ್ ಸೋ ಗುಡ್. ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಬುಕ್ ನ ಕೈಯಲ್ಲಿ ಇಟ್ಕೊಂಡು ಓದೋ ಫೀಲೇ ಬೇರೆ. ನೀವು ಆ ತರ ತರಿಸ್ಕೊಂಡು ಮಾಡ್ಬೋದು. ಬಟ್ ನನ್ನ ಕಡೆಯಿಂದ ಬೋನಸ್ ಆಗಿ ನಾನು ಮಾರಲ್ ಸ್ಟೋರೀಸ್ ಒಂದು ಲಿಸ್ಟ್ ಕೊಟ್ಟಿದ್ದೀನಿ, PDF ಕೊಟ್ಟಿದ್ದೀನಿ. ನೀವು ಅದನ್ನು ಕೂಡ ಯೂಸ್ ಮಾಡಿದ್ರು. ಅದರಲ್ಲಿ ಚಿಕ್ಕ ಚಿಕ್ಕ ಸ್ಟೋರೀಸ್ ಇರುತ್ತೆ. ಪ್ರತಿದಿನ ಮಲ್ಗೋಕ್ ಮುಂಚೆ ನೀವಲ್ಲ, ನಿಮ್ಮ ಪಾರ್ಟ್ನರ್ ನಿಮಗೆ ಓದ್ ಹೇಳ್ಬೇಕು. ಅಕಸ್ಮಾತ್ ಅವ್ರು ದೂರ ಇದ್ದಾರೆ ಅಂತಂದ್ರೆ ಕಾಲ್ ಮಾಡಿದಾಗ ಬೇಕಾದ್ರೆ ಇದು ರೂಟೀನ್ ಫಾಲೋ ಮಾಡಕ್ಕೆ ಹೇಳಿ. ಆಯ್ತಾ? ಅಕಸ್ಮಾತ್ ನಿಮ್ಗೆ ಅದು ಆಗ್ಲಿಲ್ಲ ಅಂತಂದ್ರೆ ಇಟ್ಸ್ ಓಕೆ. ವೀಕ್ಲಿ ಒನ್ಸ್ ಅವ್ರು ಬಂದಾಗ ನೀವು ಅವ್ರ ಹತ್ರ ಈ ಟಾಸ್ಕ್ ಖಂಡಿತ ಮಾಡಿಸಿ. ಇದು ನನಗೋಸ್ಕರ ಅಲ್ಲ, ನಿಮಗೋಸ್ಕರ, ನಿಮ್ಮ ಮಗುಗೋಸ್ಕರ. ಯಾಕಂದ್ರೆ ಮಗುವಿನ
ಹಿಯರಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ ಮಗುವಿನ ಪ್ಯಾಟರ್ನ್ಸ್ ಡೆವಲಪ್ ಆಗುವಂತ ಟೈಮ್. ಇವಾಗ ಅವ್ರು ಎಷ್ಟು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೋ ಮಗುನು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರುತ್ತೆ ತಾನೆ. ಸೊ ಅದಕ್ಕೆ ಫಸ್ಟ್ ಏನ್ ಮಾಡುತ್ತೆ, ಅದಕ್ಕೆ ಅಪ್ಪನ ವಾಯ್ಸ್ ನ ರೆಕಗ್ನೈಸ್ ಮಾಡುವಂತ ಶಕ್ತಿ ಬಂದಿರುತ್ತೆ. ಆಯ್ತಾ. ಆಮೇಲೆ ಏನ್ ಮಾಡುತ್ತೆ, ಪ್ರತಿ ಸರಿ ವಾಯ್ಸ್ ಕೇಳಿದಾಗ ಅಥವಾ ಅವ್ರ ಬೈಕ್ ಸೌಂಡ್ ಆದಾಗ ಯು ಕ್ಯಾನ್ ಸಿ ಆಕ್ಚುಲಿ ನಮ್ಗೆ ವೈಬ್ರೇಷನ್ ಅಂದ್ರೆ ಮೂವ್ಮೆಂಟ್ಸ್ ಫೀಲ್ ಆಗುತ್ತೆ. ಆಯ್ತಾ. ನಮಗ್ ಹೆಂಗೆ ಓಕೆ ಬಂದ್ರು ಅಂತ ಗೊತ್ತಾಗುತ್ತೋ, ಇನ್ನ ಬೈಕ್ ಸೌಂಡ್ ಕೇಳ್ತಾ ಇದ್ದಾಗೆ, ಕಾರ್ ಸೌಂಡ್ ಕೇಳ್ತಾ ಇದ್ದಾಗೆ, ಇಲ್ಲ ಗೇಟ್ ತೆಗಿತಾ ಇದ್ದಂಗೆನೆ ಅಪ್ಪ ಬಂದ್ರು ಸೊ ಮಗುಗೆ ಅದು ಫೀಲ್ ಆಗುತ್ತೆ. ಸೊ ಇದೊಂಥರ ವೈಬ್ರೇಷನ್ ತುಂಬಾ ಚೆನ್ನಾಗಿರುತ್ತೆ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ ಅದಕ್ಕೆ ಹೆಂಗ್ ಗೊತ್ತಾಯ್ತು ಅನ್ನೋ ತರ ನಂಗೆ ಅನ್ಸುತ್ತೆ. ಬಟ್ ತುಂಬಾನೇ ಚೆನ್ನಾಗಿ ಮಗು ಕೂಡ ಅವ್ರು ಬರೋದೇ ಆಗ್ಲಿ, ಅವ್ರು ಮಾತಾಡೋದೇ ಆಗ್ಲಿ, ಅದನ್ನೆಲ್ಲಾ ಕೂರ್ಸಿ ಹಿಡಿತಾ ಬರುತ್ತೆ. ಆಯ್ತಾ. ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂತಂದ್ರೆ ಅವ್ರಿಬ್ರು ಬಾಂಡಿಂಗ್ ಚೆನ್ನಾಗಾದ್ರೆ ನಿಮಗೆ ಕೆಲ್ಸ ಕಮ್ಮಿ ಆಗುತ್ತೆ ಓಕೆ. ಆಮೇಲೆ ಅವರು ಕೂಡ ಇನ್ನ ಎತ್ಕೊಂತಿದ್ದಂಗೆ, ತಂದೆ ಎತ್ಕೊಂತಿದ್ದಂಗೆ ಮಗು ಸಮಾಧಾನ ಆಗುತ್ತೆ. ಅವ್ರು ಜಾಸ್ತಿ ಸರ್ಕಸ್ ಮಾಡೋದೇ ಬೇಡ. ಪೇರೆಂಟಿಂಗ್ ಈಸ್ ವೆರಿ ಈಸಿ. ಓಕೆ. ಆಮೇಲೆ ಇನ್ನೂ ಏನಂದ್ರೆ ಥರ್ಡ್ ಸ್ಟೆಪ್ ಇಸ್ ಬ್ರೈನ್ ಡೆವಲಪ್ಮೆಂಟ್. ತುಂಬಾ ಚೆನ್ನಾಗಿ ತಂದೆದು ಅಂದ್ರೆ ಮ್ಯಾಸ್ಕಲೈನ್ ಎನರ್ಜಿ ಅಲ್ವಾ. ಸೊ ನಮ್ಮಿಂದ ಮಕ್ಳು ಎಷ್ಟೋ ಕಲಿತಾ ಇರ್ಬೋದು, ಬಟ್ ತಂದೆಯಿಂದ ಇನ್ನ ಜಾಸ್ತಿ ಕಲಿತಾರೆ ನಾವ್ ಅನ್ಕೊಂತೀವಿ ನಾವೇ ಮಗುನ ಚೆನ್ನಾಗಿ ನೋಡ್ಕೊಳ್ಳೋದು, ನಮ್ಮಿಂದನೇ ಜಾಸ್ತಿ ಕಲಿಯೋದು, ತಾಯಿಯೇ ಮೊದಲ ಗುರು ಅದೇನೇ ಇರ್ಬೋದು, ಫಸ್ಟ್ ನಾವಿರ್ಬೋದು, ಬಟ್ ಬೆಸ್ಟ್ ಇಸ್ ದೇ. ಅವರು ಅಂದ್ರೆ ಅವರೇ ತಂದೆಯಿಂದ ಎಷ್ಟು ವಿದ್ಯೆನ ಕಲಿತಾರೋ ತುಂಬಾ ಚೆನ್ನಾಗಿ ಕಲ್ಸಿರ್ತಾರೆ. ಸೊ ನಾನು ಪರ್ಸನಲಿ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಮತ್ತೆ ತಂದೆ ಜೊತೆ ಯಾವ ಮಕ್ಕಳು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೋ ಅವ್ರ ಬುದ್ಧಿ ತುಂಬಾನೇ ಶಾರ್ಪ್ ಇರುತ್ತೆ. ಅವ್ರ ಮೈಂಡ್ ಅಷ್ಟು ತುಂಬಾ ಫಾಸ್ಟ್ ಇರುತ್ತೆ. ಲರ್ನಿಂಗ್ ಕೆಪಾಸಿಟಿ ಆಗಿರಬಹುದು, ಸೊ ಅವ್ರದ್ದು ಲಾಜಿಕಲ್ ಮೈಂಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ. ಅದ್ರಲ್ಲೂ ಸ್ಪೆಷಲಿ ಲ್ಯಾಂಗ್ವೇಜ್ ಸ್ಕಿಲ್. ಆಯ್ತಾ. ನಾವ್ ಅನ್ಕೋತೀವಿ ಮಾತೃತ್ವ, ಮಾತೃಭಾಷೆ ಇದೆಲ್ಲಾನು, ಬಟ್ ಲ್ಯಾಂಗ್ವೇಜ್ ಸ್ಕಿಲ್ ಜಾಸ್ತಿ ಡೆವಲಪ್ ಆಗೋದು ತಂದೆಯಿಂದ ಅಂತೆ. ಆಯ್ತಾ. ಸೊ ಅವ್ರೆಷ್ಟು ಬೇರೆ ಬೇರೆ ಲ್ಯಾಂಗ್ವೇಜಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೋ ಮಕ್ಳಿಗೆ, ನಾವ್ ಹೇಳಿದ್ದಕ್ಕಿಂತ ಬೇಗ ಅವ್ರು ಕ್ಯಾಚ್ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಓಕೆ. ಸೊ ಅದಕ್ಕೆ ತಂದೆ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ನಾವ್ ಮಾಡಿಸೋ ಆಕ್ಟಿವಿಟೀಸೇ ಬೇರೆ ಮಕ್ಳಿಗೆ, ನಾವು ಕೊಡುವಂತ ಕೇರೇ ಬೇರೆ, ಬಟ್ ತಂದೆಯಿಂದ ಬರುವಂತ ಪ್ರೀತಿ ಇನ್ನ ಜಾಸ್ತಿ, ಇನ್ನ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಇನ್ನೊಂದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು, ಮತ್ತೆ ಅದು ಮೊನ್ನೆ ಹೇಳ್ತಾ ಇದ್ರು ಯಾರು, ತಾಯಿಯಿಂದ ಅಪ್ರಿಶಿಯೇಷನ್ ತಗೊಳ್ಳೋದು ತುಂಬಾ ಈಸಿ. ಓಕೆ. ತಂದೆಯಿಂದ ತಗೊಳೋದ್ ಕಷ್ಟ. ಅದೇ ತಂದೆಯಿಂದ ಯಾವಾಗಾದ್ರೂ ಅಪ್ರಿಶಿಯೇಷನ್ ಸಿಕ್ತು ಅಂತಂದ್ರೆ ಕೆಲ್ಸ ಸಾರ್ಥಕ ಮಾಡಿದಕ್ಕೂ ಅಲ್ವಾ. ಸೊ ನಿಮ್ಗೂ ಅನ್ಸಿರ್ಬೋದು ಎಲ್ಲರಿಗೂ ಆ ತಂದೆಯಿಂದ ಹೊಗಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲ್ಸ ಅಂತ ಹೇಳ್ಬಿಟ್ಟು. ಬಟ್ ಯಾರು ಯಾವ ಮಕ್ಕಳು ತಂದೆ ಜೊತೆ ಜಾಸ್ತಿ ಬೆಳಿತಾರೋ ಅವ್ರಿಗೆ ತುಂಬಾ ಚೆನ್ನಾಗಿ ಲೌಕಿಕವಾಗಿ ಅಂದ್ರೆ ಸೋಷಿಯಲ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ನಾವ್ ಅನ್ಕೊಂತೀವಿ ನಾವೇ ಜಾಸ್ತಿ ಮಾತಾಡೋದು ನಮ್ಮಿಂದಾನೇ ಇದಾಗತ್ತೆ ಡೆವಲಪ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಬಟ್ ನೋ. ತಂದೆ ಜೊತೆ ಜಾಸ್ತಿ ಬೆರ್ತಷ್ಟು ದೇ ಗೆಟ್ ಸೋ ಮಚ್ ಕಾನ್ಫಿಡೆನ್ಸ್ ಔಟರ್ ವರ್ಲ್ಡ್ ಅಲ್ಲಿ ಇಂಟ್ರಾಕ್ಟ್ ಮಾಡೋದಕ್ಕೆ. ಓಕೆ. ಸೊ ಬ್ರೈನ್ ಡೆವಲಪ್ಮೆಂಟ್ ಗೆ ಅಲ್ಟಿಮೇಟ್ ಕಾಂಟ್ರಿಬ್ಯೂಷನ್, ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಓಕೆ. ಎಸ್. ಹಂಗ್ ನೋಡಿದ್ರೆ ನಾವ್ ಒಂದ್ ಸ್ವಲ್ಪ ಮದರ್ಸ್ ಏನಂದ್ರೆ ಕೇರಿಂಗ್ ನರ್ಚರಿಂಗ್ ಜಾಸ್ತಿ ಅಲ್ವಾ. ಸ್ವಲ್ಪ ಅವ್ರು ಬೀಳ್ದೆ ಇರೋ ಹಾಗೆ ನೋಡ್ಕೊಳ್ಳೋದು ಆ ತರದ್ದೆಲ್ಲ ನಾವು ಜಾಸ್ತಿ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಿಲ್ದೇನೆ ಓವರ್ ಆಗಿ ಮಾಡಿರ್ತೀವಿ ಬಟ್ ಅವ್ರು ಹಾಗಲ್ಲ. ಆ ಇನ್ನು ಒಂದ್ ಕೋಟ್ ಹೇಳ್ಬೇಕಂದ್ರೆ, ತಾಯಿ ಹೇಗಂದ್ರೆ ಮಕ್ಳು ಬೀಳ್ದೆ ಇರೋ ತರ ನೋಡ್ಕೊಳ್ಳೋದು ಜಾಸ್ತಿ ತಾಯಿ. ತಂದೆ ಏನಂದ್ರೆ ಮಕ್ಳು ಬೀಳ್ಲಿ, ಬಿದ್ದಾಗ ಏಳ್ಸೋನು ತಂದೆ ಅಲ್ವಾ. ಬಿದ್ದಾಗ ಹೇಗೆ ಎದ್ದೇಳ್ಬೇಕು ಅಂತ ತಂದೆ ಹೇಳ್ಕೊಡೋದು. ಓಕೆ. ತುಂಬಾ ಕೇಸಸ್ ಅಲ್ಲಿ ಆಲ್ಮೋಸ್ಟ್ ಅದಕ್ಕೋಸ್ಕರ ಬೋತ್ ಆರ್ ಇಂಪಾರ್ಟೆಂಟ್. ಅದಕ್ಕೆ ಬೆಡ್ ಟೈಮ್ ಸ್ಟೋರೀಸ್ ಅವ್ರದೇ ಜಾಬ್. ಓಕೆ. ಸ್ನೇಹ ಇದ್ದೀರಾ? ಇದ್ದೀರಾ ಅನ್ಸುತ್ತೆ ಅಲ್ವಾ. ಓಕೆ. ಮಾಡ್ತಾ ಇದ್ದೀರಾ ಗೌರೀಶ್? ಹೌದು. ಇದನ್ ಮಾಡ್ತಾರೆ ಆಲ್ಮೋಸ್ಟ್. ಐ ಮೀನ್ ಎವ್ರಿ ಡೇ ಅಲ್ಲ, ಬಟ್ ಓದಿಸ್ತೀನಿ ಅವ್ರ ಕೈಲಿ ಹಾ ಹಾ. ಸ್ಟೋರಿ ಬುಕ್ ಎಲ್ಲ. ಎಸ್. ಸೊ ಅವ್ರಿಗೆ ಯಾಕೆ ಪರ್ಟಿಕ್ಯುಲರ್ಲಿ ಕೇಳಿದೆ ಅಂತಂದ್ರೆ ನಿಮ್ಮೆಲ್ಲರಿಗಿಂತ ಅವರು ಮುಂಚೆಯಿಂದಾನು ಬಂದವರು, ಅದಕ್ಕೋಸ್ಕರ. ನಿಯರ್ ಟು ಡೆಲಿವರಿ.
ಸೊ ಅವರು ಕೂಡ ತುಂಬಾನೇ ಪ್ರಾಕ್ಟೀಸ್ ಮಾಡಿದ್ರು. ಅಂಡ್ ಅವ್ರ ಹಸ್ಬೆಂಡ್ ಅಷ್ಟೇ, ಒಂದು ಕಪಲ್ ಸೆಷನ್ಸ್ ಎಲ್ಲ 2 ಆಗಿದೆ. ಇನ್ನು ಒಂದು ಮಾಡ್ಬೇಕು. ಆಗತ್ತಾ ಯಾವಾಗಾದ್ರೂ ಅಕಸ್ಮಾತ್? ಹ್ಮ್. ಓಕೆ, ಸಂಜೆ ಆದ್ರೆ ಎಲ್ಲರಿಗೂ ಆಗುತ್ತಾ ಕಪಲ್ ಸೆಷನ್ ಅಟೆಂಡ್ ಮಾಡೋಕೆ? ಮೇ ಬಿ ಸ್ನೇಹಂಗ ಆಗಲ್ಲ ಅನ್ಸುತ್ತೆ ಅಲ್ವಾ? ವೀಕೆಂಡೇ ಬೆಟರ್, ಅದು ಹ್ಮ್. ಸ್ಯಾಟರ್ಡೇಸ್. ಓಕೆ, ಈ ಸ್ಯಾಟರ್ಡೆ ಓಕೆನಾ? ನಂಗೆ ಓಕೆ. ಹ್ಮ್. ಓಕೆ, ನಿಮ್ಮ ಮಗುಗೂ ಹೇಳಿ ವೇಟ್ ಮಾಡೋದಕ್ಕೆ. ಅದೇ ಅದೇ ಅದಕ್ಕೋಸ್ಕರ ಈ ಸ್ಯಾಟರ್ಡೆ ಒಳಗಡೆ ಆಗ್ಬೇಕು ಮೋಸ್ಟ್ಲಿ. ಎಸ್ ಎಸ್, ಹೌದು. ನಾನು ನಿಮ್ಗೋಸ್ಕರನೇ ಈ ಸ್ಯಾಟರ್ಡೆ ಒಳಗಡೆ ಆದ್ರೆ ಚೆನ್ನಾಗಂತ ಮಾಡ್ತಾ ಇದ್ದೀನಿ. ಓಕೆ, ಕಪಲ್ ಸೆಷನ್ ಒಂದು ಈ ಸ್ಯಾಟರ್ಡೆ ಮಾಡೋಣ, ಎಲ್ಲರೂ ಓಕೆ ಇದ್ರೆ. ಹ್ಮ್. ಓಕೆ, ಸೇಮ್ ಟೈಮ್, ನಾಟ್ ಈವ್ನಿಂಗ್. 11:30 or 12 o'clock ಇಂದಾನೆ ಮಾಡ್ಬಿಡೋಣ. ಓಕೆನಾ? ಸೊ ಎಲ್ಲರಿಗೂ ಈಸಿ ಆಗತ್ತೆ. ಅಂಡ್ ದೆನ್ ಕಪಲ್ ಸೆಷನ್ಸ್ ಅಲ್ಲಿನೂ ಅಷ್ಟೇ, ದೇ ವರ್ ಟೇಕಿಂಗ್ ಪಾರ್ಟ್, ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಸೊ ಕೆಲವೊಂದು ಟಾಸ್ಕ್ ವಿ ವರ್ ಡೂಯಿಂಗ್ ಟುಗೆದರ್ ಅಲ್ವಾ? ಸೊ ಅದು ಕೂಡ ತುಂಬಾ ಬಾಂಡಿಂಗ್ ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಇವರು ಸ್ನೇಹ ಅವ್ರ ಮನೆಯವರು ಅಷ್ಟೇನೆ. ಸೊ ಅಕಸ್ಮಾತ್ ಆಮ್, ಏನು ಕತೆಗಳನ್ನ ಹೇಳಕ್ ಆಗದೆ ಇದ್ರೆ ಅವರು ಹಾಡ್ ಹೇಳ್ತಾ ಇದ್ರು. ಈಸ್ ಅ ಫ್ಯಾನ್ ಆಫ್ ಸಿಂಗಿಂಗ್, ಅದಕ್ಕೆ ಅವ್ರು ಹಾಡ್ ಹೇಳ್ತಾ ಇದ್ರು. ಸೊ ಆ ತರಾನು ಕೂಡ ಮಾಡ್ಬೋದು. ಇಟ್ ಇಸ್ ನಾಟ್ ಲೈಕ್ ಬರೀ ಕತೆ ಹೇಳ್ಬೇಕು ಅಂತಲ್ಲ, ಒಟ್ ದಿನ ಮಾತಾಡಿಸ್ಬೇಕು ಅವರು. ಬಟ್ ಕತೆ ಹೇಳೋದ್ ರುಟೀನ್ ಮಾಡ್ಕೊಂಡ್ರೆ ಏನಂದ್ರೆ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗತ್ತೆ. ಬಿಫೋರ್ ಗೋಯಿಂಗ್ ಟು ಬೆಡ್ ನಮ್ದು ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ಆಕ್ಟಿವ್ ಇರುತ್ತೋ, ಮಗು ಈಸ್ ಇನ್ ಸೂಪರ್ ಕಾನ್ಶಿಯಸ್ ಸ್ಟೇಟ್. ಆಯ್ತಾ? ಸೋಲ್ ಕಾನ್ಶಿಯಸ್ನೆಸ್ ಅಂತ ಕರಿತೀವಿ. ಸೊ ಆ ಟೈಮಲ್ಲಿ ಒಂದು ಖಾಲಿ ಹಾಳೆ, ಬಿಳಿ ಹಾಳೆ ಮೇಲೆ ನೀವು ಏನೇನ್ ಪ್ಯಾಟರ್ನ್ಸ್ ಬರೀತೀರೋ ಅದೇ ಬರುತ್ತೆ ಅನ್ನೋ ತರ ಒಳ್ಳೆ ಒಳ್ಳೆ ಮಾರಲ್ ಸ್ಟೋರೀಸ್ ನ ಅವಾಗ ಹೇಳೋದ್ರಿಂದ, ಅದು ತಂದೆ ಕಡೆಯಿಂದ ಹೇಳೋದ್ರಿಂದ ತುಂಬಾ ಚೆನ್ನಾಗಿ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ಸೊ ಪ್ರತಿ ಸರಿ ನೀವೇ ಎಫರ್ಟ್ ಹಾಕೋದ್ಕಿಂತ ಅವ್ರಿಗೂ ಒಂದ್ ಸ್ವಲ್ಪ ಕೆಲಸ ಇರ್ಲಿ ಅಲ್ವಾ? ಅವರು ಓದ್ ಹೇಳಿ. ಓಕೆ, ಯು ಫೀಲ್ ವೆರಿ ಗುಡ್. ಓಕೆ. ಹ್ಮ್. ಹ್ಮ್. ಓಕೆ, ಇವಾಗ ವಿಲ್ ಸ್ಟಾರ್ಟ್ ಚಾಂಟಿಂಗ್. ಓಕೆ, ಮಂತ್ರ ಚಾಂಟ್ ಮಾಡ್ಬಿಟ್ಟು ಆಮೇಲೆ ಆ, ನಾನು ರೆಗ್ಯುಲರ್ ಬ್ಯಾಚ್ ಅಲ್ಲಿ ಹೊಸದಾಗಿ ಜಾಯಿನ್ ಆಗಿರೋರ್ಗೆ ಬೋನಸ್ನೆಲ್ಲ ಇವತ್ತು ಶೇರ್ ಮಾಡ್ತೀನಿ. ಯು ಕ್ಯಾನ್ ಗೋ ಥ್ರೂ ಇಟ್. ಮತ್ತೆ ಪ್ಲೇ ಲಿಸ್ಟ್ ಕೂಡ ಶೇರ್ ಮಾಡ್ತೀನಿ. ಅದರಲ್ಲಿ ಕೆಲವೊಂದು ರೆಕಾರ್ಡಿಂಗ್ಸ್ ನ ನಾನು ಹೇಳ್ತೀನಿ, ಮ್ಯಾನಿಫೆಸ್ಟೇಷನ್ದು ಮತ್ತೆ ಅಫರ್ಮೇಶನ್ಸ್ ಪ್ರಿಪೇರ್ ಮಾಡೋದು, ಅದನ್ನ ಕೂಡ ಮಾಡ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು. ಓಕೆ. ಎಸ್, ಯು ಕ್ಯಾನ್ ಸಿಟ್ ಸ್ಟ್ರೇಟ್ ಆಲ್ ಆಫ್ ಯು. ನೇರವಾಗಿ ಕುತ್ಕೊಳ್ಳಿ. ನವರಾತ್ರಿ ಆಗಿರೋದ್ರಿಂದ ಆದಷ್ಟು ನೀವು ಎಲ್ಲರೂ ಲಲಿತಾ ಸಹಸ್ರನಾಮ ಪ್ಲೇ ಮಾಡಿ. ಓಕೆ, ಇಲ್ಲಿ ಕ್ಲಾಸಲ್ಲಿ ಹೇಳೋದು ಕಷ್ಟ ಆಗುತ್ತೆ, ಬಟ್ ದಿನಾ ಪ್ಲೇ ಮಾಡಿ ಕೇಳಿಸ್ಕೊಳ್ಳಿ. ಓಕೆ, ಅದರಲ್ಲಿ ತುಂಬಾ ಫೆಮಿನೈನ್ ಎನರ್ಜಿ ಇನ್ಕ್ರೀಸ್ ಮಾಡುವಂತಹ ಶಕ್ತಿ ತುಂಬಾನೇ ಇದೆ. ಆಯ್ತಾ? ಅದ್ರಲ್ಲೂ ಈ ವೈಬ್ರೇಷನ್ಸ್, ನವರಾತ್ರಿ ಇರೋ ವೈಬ್ರೇಷನ್ಸ್ ತುಂಬಾ ಫೆಮಿನೈನ್ ಎನರ್ಜಿಗೆ ಅಲೈನ್ ಆಗಿರುವಂತದ್ದು, ನಮ್ಮನ್ನ ಅಪ್ಲಿಫ್ಟ್ ಮಾಡುವಂತದ್ದು ಅಲ್ವಾ? ಮತ್ತೆ ನವರಾತ್ರಿ ಪ್ರತಿ ದಿನಾನು ಅಷ್ಟೇ, ಬ್ರಹ್ಮಚಾರಿಣಿಯಿಂದ ಹಿಡ್ದು ಕೂಷ್ಮಾಂಡ ದೇವಿಯಿಂದ ಹಿಡ್ದು ಎಲ್ಲಾನು ಒಂಥರ ನಮ್ಗೆ ರಿಲೇಟೆಡ್ ಆಗಿರುವಂತದ್ದು ಅಲ್ವಾ? ಸೊ ಫೆಮಿನೈನ್ ಎನರ್ಜಿಗೆ ಜಾಸ್ತಿ ರಿಲೇಟ್ ಆಗಿರುವಂತದ್ದು. ಫಸ್ಟ್ ನಾವು ಹೇಗಿರ್ತೀವಿ, ಒಬ್ಬ ಹುಡುಗಿ ಆಗಿರ್ತೀವಿ, ಆಮೇಲೆ ಗೃಹಿಣಿ ಆಗ್ತೀವಿ ಅಲ್ವಾ, ಆಮೇಲೆ ತಾಯಿ ಆಗ್ತೀವಿ. ಆತರ ಪ್ರತಿಯೊಂದು ಸ್ಟೇಜಸ್ಸಿಗೂ ಒಂದೊಂದು ಮಹತ್ವ ಇದೆ. ಅದೇ ರೀತಿ ನವರಾತ್ರಿಯಲ್ಲಿ ಇರುವಂತಹ ಪ್ರತಿ ದೇವಿಯ ಅವತಾರಕ್ಕೂ ಒಂದೊಂದು ಮಹತ್ವ ಇದೆ. ಆದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕತೆಗಳನ್ನ ಕೇಳ್ತಾ ಹೋಗಿ, ಪ್ರತಿ ದೇವಿಯ ಅವತಾರದ ಕತೆ ಏನಿರಬಹುದು ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಕೇಳಿ ನೋಡೋಣ. ನಂಗೆ ಯಾವ್ದಾದ್ರು ಇಷ್ಟ ಆದ್ರೆ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಓಕೆ, ಕತೆ. ಮತ್ತೆ ಡೋಂಟ್ ಫೀಲ್ ಲೈಕ್, ಓಕೆ, ಕೆಲವೊಬ್ರಿಗೆ ಸ್ವಲ್ಪ ಸ್ವಲ್ಪ ಗೊತ್ತಿದ್ದವರಿಗೆ ಕತೆ ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ಪ್ರತಿ ಚಾನೆಲ್ಸ್ ಅಲ್ಲೂ ಬೇರೆ ಬೇರೆ ತರ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ವಾಟ್ ಎವರ್ ಇಟ್ ಮೇ ಬಿ, ಬಟ್ ಅಲ್ಲಿಂದ ನಾವು ಏನು ಕಲ್ತ್ಕೊಳಕ್ ಆಗತ್ತೆ, ವಾಟ್ ಈಸ್ ದ್ಯಾಟ್ ಲೆಸನ್ ವಿ ಕ್ಯಾನ್ ಲರ್ನ್ ಫ್ರಮ್ ದಟ್ ವಿಡಿಯೋ ಆರ್ ಎನಿಥಿಂಗ್. ಆಯ್ತಾ? ಅದನ್ನ ನೀವು ನೋಡ್ತಾ ಹೋಗಿ. ಓಕೆ. ಎಸ್, ನೇರವಾಗಿ ಕುತ್ಕೊಳ್ಳಿ, ಕಣ್ಣುಗಳನ್ನ ಮುಚ್ಚಿ. ಬೆಡ್ ರೆಸ್ಟ್ ಅಲ್ಲಿ ಇರೋರು ಮಲ್ಕೊಂಡು ಕೂಡ ಮಾಡಬಹುದು. ಅಂದ್ರೆ ಮಲ್ಕೊಂಡು ಚಾಂಟಿಂಗ್ ಜಾಸ್ತಿ ಮಾಡ್ಬೇಡಿ, ಹಾಗೆ ಕೇಳಿಸ್ಕೊಳ್ತಾ ಹೋಗಿ. ಕುತ್ಕೊಂಡ್ರೆ ಚಾಂಟಿಂಗ್ ಮಾಡ್ಬೋದು. ರಿಲ್ಯಾಕ್ಸ್.
ಈಗ 11 ಬಾರಿ ನಾವು ಓಂ ಮಂತ್ರವನ್ನ ಪಠನೆ ಮಾಡೋಣ. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ಮಾಡಿ. ಡೋಂಟ್ ಪುಷ್ ಯೋರ್ ಸೆಲ್ಫ್ ಟು ಮಚ್. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹ, ಅದರಲ್ಲಿ ಆಗ್ತಾ ಇರುವಂತಹ ತರಂಗಗಳನ್ನ, ಕಂಪನಗಳನ್ನ ಗಮನಿಸ್ತಾ ಬನ್ನಿ. ಓಂ ಮಂತ್ರದ ಶಕ್ತಿಯಿಂದ ನಿಮ್ಮ ಎಲ್ಲಾ ಚಕ್ರಗಳು ಕೂಡ ಆಕ್ಟಿವೇಟ್ ಆಗಿರೋದನ್ನ ಗಮನಿಸಿ. ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ ಹಾಗೂ ಸಹಸ್ರಾರ ಚಕ್ರ, ಪ್ರತಿಯೊಂದು ಚಕ್ರಗಳು ಕೂಡ ಬ್ಯಾಲೆನ್ಸ್ಡ್ ಆಗಿರೋದನ್ನ ಹಾಗೆ ಗಮನಿಸ್ತಾ ಬನ್ನಿ. ಎಲ್ಲಾ ಚಕ್ರಗಳಲ್ಲೂ, ಇಡೀ ದೇಹದ ಎಲ್ಲಾ ಭಾಗಗಳಲ್ಲೂ ಕೂಡ ಆ ತರಂಗಗಳನ್ನ ಗಮನಿಸ್ತಾ ಬನ್ನಿ. ಫೀಲ್ ದ ವೈಬ್ರೇಷನ್ಸ್ ಥ್ರೂ ಔಟ್ ದ ಬಾಡಿ. ನವರಾತ್ರಿಯ 8ನೇ ದಿನವಾದ ಇವತ್ತಿನ ದಿನ ಮಹಾಗೌರಿ, ದ ಗಾಡೆಸ್ ಆಫ್ ಪ್ಯೂರಿಟಿ, ಈ ಮಹಾಗೌರಿಯ ಮೂರ್ತಿಯನ್ನ ನಿಮ್ಮ ಮುಂದೆ ನೆನಪು ಮಾಡ್ಕೊಳ್ತಾ ಹಾಗೆ ನಿಮ್ಮ ಇಡೀ ದೇಹದಲ್ಲಿರುವಂತಹ ವೈಬ್ರೇಷನ್ಸ್ ನ ಫೀಲ್ ಮಾಡ್ತಾ ಬನ್ನಿ. ಈಗ ಈ ಮಂತ್ರವನ್ನ ಪಠನೆ ಮಾಡೋಣ. ದೇವಿಯ ಮಹಾಗೌರಿಯ ಮೂರ್ತಿಯನ್ನ ನಿಮ್ಮ ಮುಂದೆ ವಿಜುವಲೈಸ್ ಮಾಡ್ತಾ ನೇರವಾಗಿ ಕೂತ್ಕೊಂಡು, ನೀವು ಬೆಡ್ ರೆಸ್ಟ್ ಮಾಡ್ತಾ ಇದ್ರೆ ಮನಸ್ಸಿನಲ್ಲಿ ಚಾಂಟ್ ಮಾಡಿ ಅಂತರ್ಪಠಣ.
ರಿಲ್ಯಾಕ್ಸ್. ನನ್ನ ನಂತರ ನೀವು ಈ ಮಂತ್ರವನ್ನ ಹೇಳಿ. ಓಂ ಹ್ರೀಂ ಮಹಾಗೌರ್ಯೈ ನಮಃ. ಓಂ ಹ್ರೀಂ ಮಹಾಗೌರಿಯೈ ನಮಃ. ಓಂ ಹ್ರೀಂ ಮಹಾಗೌರಿಯೈ ನಮಃ. ಓಂ ಹ್ರೀಂ ಮಹಾಗೌರಿಯೈ ನಮಃ. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹದಲ್ಲಿ ಆಗಿರುವಂತಹ ಕಂಪನಗಳನ್ನ ಗಮನಿಸ್ತಾ ಬನ್ನಿ. ಈಗ ಧ್ಯಾನವನ್ನ ಮಾಡೋಣ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಹಾಗೆ ಮುಚ್ಚಿ. ಯು ಕ್ಯಾನ್ ಲೈ ಡೌನ್ ಆನ್ ಯುವರ್ ಬೆಡ್. ನೀವು ಮಲಗಿ ಕೂಡ ಈ ಒಂದು ಮೆಡಿಟೇಷನ್ ಮಾಡಬಹುದು. ಟೇಕ್ ಯುವರ್ ಟೈಮ್. ಹೌ ಯು ಫೀಲ್ ಇಸ್ ವೆರಿ ಇಂಪಾರ್ಟೆಂಟ್. ನಿಧಾನವಾಗಿ ನಿಮ್ಮ ಎಡಬದಿಯಲ್ಲಿ ಮಲ್ಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬಲಬದಿಯಲ್ಲೂ ಕೂಡ ನೀವು ಮಲ್ಕೊಂಡು ಮಾಡಬಹುದು. ರಿಲ್ಯಾಕ್ಸ್. ಲೈ ಡೌನ್. ರಿಲ್ಯಾಕ್ಸ್ ಯರ್ ಹೋಲ್ ಬಾಡಿ. ನಿಮ್ಮ ಇಡೀ ದೇಹವನ್ನ ಒಂದು ಕಂಫರ್ಟಬಲ್ ಪೊಸಿಷನ್ಗೆ ತಗೊಂಡು ಬನ್ನಿ. ದಿಂಬಿನ ಸಪೋರ್ಟ್ ತಗೊಳ್ಳೋದಾದ್ರೆ ಖಂಡಿತವಾಗ್ಲೂ ತಗೊಳ್ಳಿ. ನೀವು ಹಾಸಿಗೆ ಮೇಲೆ ಮಲಗಿ ಕೂಡ ಇದನ್ನ ಮಾಡಬಹುದು. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ, ದೀರ್ಘವಾಗಿ, ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ನಿಮ್ಮ ಹೊಟ್ಟೆಯ ಭಾಗ ಮುಂದೆ ಹೋಗ್ತಾ ಇರೋದನ್ನ ಗಮನಿಸಿ. ನಿಧಾನವಾಗಿ ಉಸಿರನ್ನ ಹೊರಗ್ ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗ್ ತಗೊಳ್ಳಿ. ದೀರ್ಘವಾಗಿ ನಿಮ್ಮ ಹೊಟ್ಟೆಯವರೆಗೆ ನಿಮ್ಮ ಉಸಿರು ತಲುಪಲಿ. ನಿಧಾನವಾಗಿ ನಿಮ್ಮ ಹೊಟ್ಟೆ ಮುಂದೆ ಹೋಗ್ತಾ ಇರೋದನ್ನ ಗಮನಿಸಿ. ಬ್ರೀತ್ ಔಟ್. ಉಸಿರನ್ನ ಹೊರಗ್ ಹಾಕ್ತಾ ನಿಧಾನವಾಗಿ ನಿಮ್ಮ ಹೊಟ್ಟೆ ಹಿಂದೆ ಬರ್ತಾ ಇರೋದನ್ನ ಗಮನಿಸಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡಿ. ನೆತ್ತಿಯ ಭಾಗ, ಹಣೆಯ ಭಾಗ, ಎರಡು ಕಣ್ಣುಗಳು, ಕೆನ್ನೆಗಳು, ಮೂಗು, ನಿಮ್ಮ ಮೇಲ್ದುಟಿ, ಕೆಳದುಟಿ ಹಾಗೂ ನಿಮ್ಮ ಗದ್ದ. ನಿಮ್ಮ ಎರಡು ಕಿವಿಗಳನ್ನ ರಿಲ್ಯಾಕ್ಸ್ ಮಾಡಿ, ಕುತ್ತಿಗೆಯನ್ನ ರಿಲ್ಯಾಕ್ಸ್ ಮಾಡಿ. ಬೆನ್ನೆಲುಬನ್ನ ರಿಲ್ಯಾಕ್ಸ್ ಮಾಡಿ, ಕುತ್ತಿಗೆಯ ಹಿಂಭಾಗವನ್ನ ರಿಲ್ಯಾಕ್ಸ್ ಮಾಡಿ. ಸಂಪೂರ್ಣವಾಗಿ ಕುತ್ತಿಗೆಯ ಹಿಂಭಾಗದಿಂದ ಬೆನ್ನೆಲುಬನ್ನ ಸೊಂಟದ ಭಾಗದವರೆಗೆ ರಿಲ್ಯಾಕ್ಸ್ ಮಾಡಿ. ಎರಡು ಕೈಗಳನ್ನ ರಿಲ್ಯಾಕ್ಸ್ ಮಾಡಿ. ಸಂಪೂರ್ಣವಾಗಿ ನಿಮ್ಮ ಎರಡೂ ಕೈಗಳು ಬೆರಳಿನ ತುದಿಯವರೆಗೆ ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಎದೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ಹಾಗೆ ನಿಮ್ಮ ಹೊಟ್ಟೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ಹೊಟ್ಟೆಯ ಕೆಳಭಾಗವನ್ನ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ನಿಮ್ಮ ಎರಡೂ ಕಾಲುಗಳನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಪೂರ್ತಿಯಾಗಿ ನಿಮ್ಮ ಎರಡೂ ಕಾಲುಗಳು ರಿಲ್ಯಾಕ್ಸ್ ಆಗ್ಲಿ.
ರಿಲ್ಯಾಕ್ಸ್. ಈಗ ನಿಮ್ಮ ಇಡೀ ದೇಹದಲ್ಲಿರುವಂತಹ ತರಂಗಗಳನ್ನ ಹಾಗೆ ಗಮನಿಸ್ತಾ, ನಿಮ್ಮ ಕೈಯಲ್ಲಿ ಯಾವ ಕೈ ಫ್ರೀ ಇದೆಯೋ ಅದನ್ನ ನಿಮ್ಮ ಹೊಟ್ಟೆಯ ಮೇಲೆ ಇಡಿ. ನಿಮ್ಮ ಮಗುವಿನ ಜೊತೆ ಕನೆಕ್ಟ್ ಆಗಿ ಹೊಟ್ಟೆಯ ಮೇಲೆ ನಿಮ್ಮ ಕೈಗಳನ್ನ ನಿಧಾನವಾಗಿ ಸವರ್ತಾ ನಿಮ್ಮ ಮಗುವಿನ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ. ರಿಲ್ಯಾಕ್ಸ್. ದಿಸ್ ಇಸ್ ದ ಟೈಮ್ ಟು ಬಾಂಡ್ ವಿತ್ ಯೋರ್ ಬೇಬಿ. ನಿಮ್ಮ ಮಗುವಿನ ಜೊತೆ ಗರ್ಭ ಸಂವಾದವನ್ನ ಮಾಡುವಂತಹ ಸಮಯ. ಮೊದಲನೇದಾಗಿ ನಿಮ್ಮ ಉಸಿರಾಟವನ್ನ ನಿಮ್ಮ ಮಗುವಿನ ಕಡೆಗೆ ಕೂಡ ತಲುಪ್ತಾ ಇದೆ ಅನ್ನೋ ತರ ಫೀಲ್ ಮಾಡಿ. ಪ್ರತಿ ಸಾರಿ ನೀವು ಉಸಿರನ್ನ ತೆಗೆದುಕೊಳ್ಳುವಾಗ ನಿಮ್ಮ ಮಗುವಿನ ಕಡೆ ಅದು ತಲುಪ್ತಾ ಇದೆ. ನಿಮ್ಮ ಹೃದಯದ ಭಾಗವನ್ನು ತಲುಪಿ, ನಿಮ್ಮ ಶ್ವಾಸಕೋಶಗಳನ್ನು ತಲುಪಿ, ಅದೇ ರೀತಿ ಅಲ್ಲಿಂದ ನಿಮ್ಮ ಹೃದಯದಿಂದ ಬ್ಲಡ್ ಪಂಪ್ ಆಗ್ತಾ ಇದೆ. ಅದರ ಜೊತೆಗೆ ಆಕ್ಸಿಜನ್ನ ರೂಪದಲ್ಲಿ ಸೇರಿಕೊಂಡು ನಿಮ್ಮ ಮಗುವಿನ ಕಡೆಗೆ ಪ್ರಯಾಣವನ್ನ ಶುರು ಮಾಡಿದೆ ನೀವು ತೆಗೆದುಕೊಳ್ಳುವಂತಹ ಉಸಿರು. ಈ ಉಸಿರು ನಿಮ್ಮ ಪ್ರೀತಿಯನ್ನ ಕೂಡ ಹೊತ್ತು ನಿಮ್ಮ ಹೃದಯದಿಂದ ಹೊರಟು ನಿಮ್ಮ ಮಗುವಿನ ಕಡೆಗೆ ಹೊರಡ್ತಾ ಇದೆ. ನಿಮಗೆ ಹಾಗೂ ನಿಮ್ಮ ಮಗುವಿಗೆ ಕನೆಕ್ಟ್ ಆಗಿರುವಂತಹ ಪ್ಲಾಸೆಂಟಾ ಆ ಗರ್ಭಾಶಯದ ಚೀಲದ ಒಳಗೆ ಪ್ರವೇಶ ಮಾಡಿ, ಪ್ಲಾಸೆಂಟಾದ ಒಳಗಡೆ ಪ್ರವೇಶ ಮಾಡಿ, ಆ ಕರುಳಿನ ಬಳ್ಳಿಯ ಮೂಲಕ ಪ್ರವೇಶ ಮಾಡ್ತಾ ನಿಮ್ಮ ಮಗುವಿನ ಹೊಕ್ಕುಳದ ಭಾಗವನ್ನ ಈ ಒಂದು ಉಸಿರು, ಅದರಲ್ಲಿರುವಂತಹ ಶಕ್ತಿ, ಚೈತನ್ಯ, ನಿಮ್ಮ ಹೃದಯದಿಂದ ತೆಗೆದುಕೊಂಡಂತಹ ಪ್ರೀತಿ, ಮಮತೆಯನ್ನು ಕೂಡ ನಿಮ್ಮ ಮಗುವಿಗೆ ತಲುಪಿಸ್ತಾ ಇದೆ. ನಿಮ್ಮ ಮಗುವಿನ ಹೊಕ್ಕುಳದ ಭಾಗದಿಂದ ಒಂದು ಎನರ್ಜಿ in the form of oxygen, nutrients, and your love. It is entering into the body of your baby. ನಿಮ್ಮ ಮಗುವಿನ ದೇಹವನ್ನ ಹೊಕ್ಕುಳದ ಭಾಗದಿಂದ ಪ್ರವೇಶ ಮಾಡ್ತಾ ನಿಮ್ಮ ಉಸಿರಿನಿಂದ ಬಂದಂತಹ ಶಕ್ತಿ, ಚೈತನ್ಯ, ಪ್ರೀತಿ ಇದೆಲ್ಲದನ್ನ ತೆಗೆದುಕೊಂಡು ಮೊದಲನೇದಾಗಿ ನಿಮ್ಮ ಮಗುವಿನ ಲಿವರ್, ನಿಮ್ಮ ಮಗುವಿನ ಜಠರ, ಹೊಟ್ಟೆಯ ಭಾಗ, ಅನ್ನನಾಳಗಳು, ಫ್ಯಾರೆನ್ಸ್, ಲ್ಯಾರಿಂಗ್ಸ್, ಏಸೋಫೆಗಸ್, ಸ್ಟಮಕ್, ಇಂಟೆಸ್ಟೈನ್, ನಿಮ್ಮ ಮಗುವಿನ ಮೆದುಳನ್ನು ಕೂಡ ಈ ಒಂದು ಲಿಕ್ವಿಡ್, ಈ ಒಂದು ಆಕ್ಸಿಜನ್ ಎನರ್ಜಿ, ಒಂದು ಶಕ್ತಿ, ಚೈತನ್ಯ ನಿಮ್ಮ ಮಗುವಿನ ದೇಹವನ್ನ ಪೂರ್ತಿಯಾಗಿ ನರ್ಚರ್ ಮಾಡ್ತಾ ಇದೆ. ನಿಮ್ಮ ಮಗುವಿನ ಇಂಟರ್ನಲ್ ಆರ್ಗನ್ಸ್, ಒಳಗಿನ ಅಂಗಾಂಗಗಳಾಗಿರಬಹುದು, ದೇಹದ ಒಳಗಿನ ಅಂಗ ಪ್ರತ್ಯಂಗಗಳು ಕೂಡ ಶಕ್ತಿಯುತವಾಗ್ತಾ ಇದೆ, ಚೈತನ್ಯಯುತವಾಗ್ತಾ ಇದೆ. ನಿಮ್ಮ ಮಗುವಿನ ಪ್ರತಿ ಅಂಗಗಳು ಕೂಡ ಸಂಪೂರ್ಣವಾಗಿ ಆರೋಗ್ಯವಾಗಿ ಬೆಳೀತಾ ಇದೆ, ಬೆಳವಣಿಗೆಯನ್ನ ಹೊಂದುತ್ತಾ ಇದೆ. ನಿಮ್ಮ ಮಗುವಿನ ಜಠರ, ಶ್ವಾಸಕೋಶಗಳು, ಲಂಗ್ಸ್, ಅಲ್ಲಿರುವಂತಹ ಅಲ್ವಿಯೋಲೈ, ನಿಮ್ಮ ಹೃದಯದ ಭಾಗ, ಅಲ್ಲಿರುವಂತಹ ಹೃದಯ, ಅಲ್ಲಿರುವಂತಹ ಎಲ್ಲ ಚೇಂಬರ್ಸ್, ಹೃದಯದ ಒಳಗಡೆ ಇರುವಂತಹ ಎಲ್ಲಾ ಕೊಠಡಿಗಳು, ಚೇಂಬರ್ಸ್, ಅಲ್ಲಿರುವಂತಹ ಎಲ್ಲ ರಕ್ತನಾಳಗಳು ಆರೋಗ್ಯವಾಗಿ ಸಂಪೂರ್ಣವಾಗಿ ಬೆಳೀತಾ ಇದೆ, ಬೆಳವಣಿಗೆಯನ್ನ ಹೊಂದುತ್ತಾ ಇದೆ. ನಿಮ್ಮ ಮಗುವಿನ ಧ್ವನಿ ಪೆಟ್ಟಿಗೆ ಆಗಿರಬಹುದು, ಗ್ಲ್ಯಾಂಡ್ಸ್ ಆಗಿರಬಹುದು, ಗ್ರಂಥಿಗಳಾಗಿರಬಹುದು, ಪ್ರತಿಯೊಂದು ಗ್ರಂಥಿಗಳು ಕೂಡ ಪ್ರತಿ ವಾರಕ್ಕೆ ತಕ್ಕಂತೆ ಯಾವ ಯಾವ ವಾರ ಯಾವ ಅಂಗಗಳು, ಪ್ರತ್ಯಂಗಗಳು ಬೆಳವಣಿಗೆಯನ್ನ ಹೊಂದಬೇಕು, ಸರಿಯಾಗಿ ನಿಮ್ಮ ದೇಹದ ಇಂಟೆಲಿಜೆನ್ಸ್ ನ ಮೂಲಕ
ನಿಮ್ಮ ಮಗುವಿನ ದೇಹದ ಇಂಟೆಲಿಜೆನ್ಸ್, ನಿಮ್ಮ ದೇಹದ ಎಲ್ಲ ಭಾಗಗಳನ್ನ ರೆಫರೆನ್ಸ್ ಆಗಿ ತಗೊಂಡು, ಬ್ಲೂ ಪ್ರಿಂಟ್ ಆಗಿ ತಗೊಂಡು, ನಿಮ್ಮ ಮಗುವಿನ ದೇಹದ ಎಲ್ಲಾ ಭಾಗಗಳು ಅದೇ ರೀತಿಯಾಗಿ ಮಾಡಲ್ಪಡ್ತಾ ಇದೆ. ದೇವರೇ ಶಿಲೆಯಾಗಿ, ಶಿಲ್ಪಿಯಾಗಿ ನಿಮ್ಮ ಮಗುವನ್ನ ಸಂಪೂರ್ಣವಾಗಿ ಡಿಸೈನ್ ಮಾಡ್ತಾ ಇದೆ. ದ ಹೈಯೆಸ್ಟ್ ಇಂಟೆಲಿಜೆನ್ಸ್, ದ ಅಲ್ಟಿಮೇಟ್ ಕಾಸ್ಮಾಸ್ ಎನರ್ಜಿ is taking reference from your body and preparing your baby's body in a very beautiful way. ತುಂಬಾ ಆರೋಗ್ಯವಾಗಿರುವಂತಹ ನಿಮ್ಮ ಮಗುವನ್ನ, ಅದರ ಇಡೀ ದೇಹವನ್ನ ಸಂಪೂರ್ಣವಾಗಿ ಆರೋಗ್ಯವಂತವಾಗಿ, ಎಲ್ಲಾ ದೇಹದ ಭಾಗಗಳನ್ನು, ಪ್ರತಿಯೊಂದು ಭಾಗಗಳನ್ನು ಕೂಡ ಒಂದು ಚಿಕ್ಕ ಅಣುವಿನಿಂದ ಹಿಡಿದು ಎಲ್ಲದನ್ನು ಕೂಡ, ಒಂದು ಜೀವಕೋಶದಿಂದ ಹಿಡಿದು ಅದರ ಒಳಗಿರುವ ಎಲ್ಲಾ ಭಾಗಗಳಿಂದ ಹಿಡಿದು ಟಿಶ್ಯೂಸ್, ಅಸ್ಥಿ, ಮಜ್ಜ, ಮಾಂಸ, ಮೇಧ, ಶುಕ್ರಧಾತು ಎಲ್ಲವೂ ಕೂಡ ನಿಮ್ಮ ಮಗುವಿನ ಇಡೀ ದೇಹ ಆರೋಗ್ಯವಾಗಿ ಬೆಳೀತಾ ಇದೆ. ನಿಮ್ಮ ಮಗುವಿನ ಇಂಟೆಸ್ಟೈನ್, ಕಿಡ್ನೀಸ್, ಬ್ಲಾಡರ್, ಯೂಟರಸ್ ಆರ್ ಪ್ರೈವೇಟ್ ಪಾರ್ಟ್ಸ್, ಜೆನಿಟಲ್ಸ್, ಜನನಾಂಗಗಳು ಎಲ್ಲವೂ ಕೂಡ ಸರಿಯಾಗಿ ಬೆಳವಣಿಗೆಯನ್ನ ಹೊಂದುತ್ತಾ ಇವೆ. ನಿಮ್ಮ ಮಗುವಿನ ಸ್ಕಿನ್, ಚರ್ಮವು ಕೂಡ ಸಂಪೂರ್ಣವಾಗಿ ಹೊಳಿತಾ ಇದೆ, ಆರೋಗ್ಯವಾಗಿದೆ, ಚೈತನ್ಯಯುತವಾಗಿದೆ, ಶಕ್ತಿಯುತವಾಗಿದೆ. ನಿಮ್ಮ ಮಗುವಿನ ಕೂದಲುಗಳನ್ನ ನೋಡ್ತಾ ಬನ್ನಿ. ನಿಮ್ಮ ಮಗುವಿನ ದೇಹದ ಹೊರಗಿನ ಭಾಗಗಳನ್ನ ನೋಡ್ತಾ ಬನ್ನಿ. ಕಣ್ಣುಗಳಾಗಿರಬಹುದು, ಕೆನ್ನೆಗಳಾಗಿರಬಹುದು, ರೆಪ್ಪೆಗಳಾಗಿರಬಹುದು, ನಿಮ್ಮ ಮಗುವಿನ ಹುಬ್ಬು, ಮೂಗು, ತುಟಿಗಳು, ನಾಲಿಗೆ, ನಿಮ್ಮ ಮಗುವಿನ ಕಿವಿಗಳು, ಕುತ್ತಿಗೆ, ದೇಹದ ಭಾಗ, ಎದೆಯ ಭಾಗ, ಹೊಟ್ಟೆಯ ಭಾಗ, ಬೆನ್ನಿನ ಭಾಗ, ನಿಮ್ಮ ಮಗುವಿನ ಪುಟಾಣಿ ಕೈಗಳು, ಕಾಲ್ಗಳು, ಆ ಮುದ್ದಾದ ಪಾದಗಳು, ಬೆರಳುಗಳು, ಇಷ್ಟು ಚೆನ್ನಾಗಿರುವಂತಹ ಮಗು ನಿಮ್ಮ ಮಗು. ಆ ಮುದ್ದಾದ ಮಗುನ ನೀವು ನಿಮ್ಮ ಒಳಗಿನ ಕಣ್ಣಿನಿಂದ ನೋಡ್ತಾ ಇದ್ದೀರಾ. ನಿಮ್ಮ ಅಂತರಾತ್ಮದಿಂದ ನೀವು ಆ ಮಗುವಿನ ಪ್ರೆಸೆನ್ಸ್, ಇರುವಿಕೆಯನ್ನ ಫೀಲ್ ಮಾಡ್ತಾ ಇದ್ದೀರಾ. ಈಗ ದಿಸ್ ಇಸ್ ದ ಟೈಮ್ ಟು ಕನೆಕ್ಟ್ ವಿತ್ ಯೋರ್ ಬೇಬಿ. ನಿಮ್ಮ ಹೊಟ್ಟೆಯ ಮೇಲೆ ನಿಮ್ಮ ಕೈಗಳನ್ನ ಸ್ಪರ್ಶವನ್ನ ಗಮನಿಸಿ. ಆ ಸ್ಪರ್ಶದಿಂದ ಒಂದು ಬೆಳಕು ನಿಮ್ಮ ಮಗುವಿನ ಕಡೆಗೆ ಹೊರಡ್ತಾ ನಿಮ್ಮ ಮಗುವಿನ ದೇಹವನ್ನ ಬೆಚ್ಚಗಾಗಿಸ್ತಾ ಇದೆ. ಆರಾಮವಾಗಿ ನಿಮ್ಮ ಮಗು ನಿಮ್ಮ ಹೊಟ್ಟೆಯ ಒಳಗಡೆ ನಿಧಾನವಾಗಿ ಕಣ್ಬಿಟ್ಟು ನಿಮ್ಮ ಕೈಗಳನ್ನ ಒಳಗಿನಿಂದ ಟಚ್ ಮಾಡುವ ಪ್ರಯತ್ನ ಮಾಡ್ತಾ ಇದೆ. ಯು ಕ್ಯಾನ್ ಫೀಲ್ ದ ಬೇಬೀಸ್ ಮೂವ್ಮೆಂಟ್. ನಿಮ್ಮ ಮಗು ಚಲಿಸ್ತಾ ಇರೋದನ್ನ ನಿಮ್ಮ ಹೊಟ್ಟೆಯ ಒಳಗಡೆ ಕೈಗಳಾಗಿರ್ಬೋದು, ಕಾಲುಗಳಿಂದ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತಾ ಇರೋದನ್ನ ಹಾಗೆ ಫೀಲ್ ಮಾಡಿ. ಯಾರೆಲ್ಲ ಅರ್ಲಿ ಪ್ರೆಗ್ನೆನ್ಸಿ ಬಿಫೋರ್ 3 months ಇದ್ದೀರಾ, ಅವರು ಕೂಡ ನಿಮ್ಮ ಮಗು ಒಳಗಡೆ ಆರೋಗ್ಯವಾಗಿ ಬೆಳೀತಿದೆ, ಅಲ್ಲಿಂದ ನಿಮಗೆ ಕನೆಕ್ಟ್ ಆಗೋಕೆ ಟ್ರೈ ಮಾಡ್ತಾ ಇದೆ ಅಂತ ಫೀಲ್ ಮಾಡ್ತಾ ಬನ್ನಿ. ನಿಮ್ಮ ಒಳ ಮನಸ್ಸಿನಿಂದ ಅದನ್ನೆಲ್ಲ ಫೀಲ್ ಮಾಡ್ತಾ ಬನ್ನಿ. ವಿತ್ ಅ ಬ್ಯೂಟಿಫುಲ್ ಸ್ಮೈಲ್ ಆನ್ ಯೋರ್ ಫೇಸ್, ನಿಮ್ಮ ಮುಖದಲ್ಲಿ ಮಂದಹಾಸ ಇರಲಿ. ಖುಷಿಯಾಗಿ ನಮ್ಮ ಮಗುವಿಗೆ ಏನಾದ್ರೂ ಹೇಳ್ಬೇಕನ್ಸಿದ್ರೆ ದ ಟೈಮ್ ಈಸ್ ಯೋರ್ಸ್. ತಾಯಿಯಾಗಿ ನಿಮ್ಮದೇ ಆದ ವಾಕ್ಯಗಳಲ್ಲಿ ನಿಮ್ಮ ಮಗುವಿನ ಜೊತೆ ಮಾತಾಡ್ತಾ ಬನ್ನಿ. ನಿಮ್ಮ ಪಾಪುಗೆ ನೀವೇನ್ ಹೇಳ್ಬೇಕು ಅಂತಿದ್ದೀರೋ ಎಲ್ಲದನ್ನ ಹೇಳಿ. ಟೇಕ್ ಯೋರ್ ಟೈಮ್. ರಿಲ್ಯಾಕ್ಸ್. ರಿಲ್ಯಾಕ್ಸ್.
ಟಾಕ್ ಟು ಯೋರ್ ಬೇಬಿ. ಎಲ್ಲರೂ ಕೂಡ ನಿಮ್ಮ ಮಗುಗೆ ರಿಕ್ವೆಸ್ಟ್ ಮಾಡಿ ಸಂಪೂರ್ಣವಾಗಿ 9 ತಿಂಗಳು ನಿಮ್ಮ ಜೊತೆ ಆರಾಮಾಗಿ ಖುಷಿ ಖುಷಿಯಾಗಿ ಇರೋ ಹಾಗೆ ನಿಮ್ಮದೇ ವಾಕ್ಯಗಳಲ್ಲಿ ಹೇಳ್ತಾ ಬನ್ನಿ. ನನ್ನನ್ನ ನಿನ್ನ ಪೇರೆಂಟ್ ಆಗಿ, ನಿನ್ನ ತಾಯಿಯಾಗಿ ನನ್ನನ್ನ ಚೂಸ್ ಮಾಡ್ಕೊಂಡಿದ್ದಕ್ಕೆ ಸಂಪೂರ್ಣವಾಗಿ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೇನೆ. ನಿಮ್ಮದೇ ಆದ ವಾಯ್ಸ್ ಅಲ್ಲಿ, ನಿಮ್ಮ ಮಾತುಗಳಲ್ಲಿ ಅದನ್ನ ಹೇಳ್ತಾ ಹೋಗಿ. ಮಗುವಿಗೋಸ್ಕರ ನೀವು ಪ್ರಿಪೇರ್ ಮಾಡಿರುವಂತಹ ವಿಷನ್ ಬೋರ್ಡ್ ಅನ್ನ ನೆನಪು ಮಾಡ್ಕೊಳ್ತಾ ಅದರ ಬಗ್ಗೆ ನೀವು ನಿಮ್ಮ ಮಗುವಿಗೆ ಹೇಳ್ತಾ ಹೋಗಿ. ನಿಮ್ಮ ಮಗುವಿನ ಮೇಲೆ ನಿಮಗಿರುವಂತಹ ಪ್ರೀತಿ, ವಿಶ್ವಾಸ ಹಾಗೂ ನಂಬಿಕೆಯನ್ನು ನೀವು ಹೇಳ್ತಾ ಹೋಗಿ. ಆ ಮಗುವಿಗೆ ಫೀಲ್ ಮಾಡಿಸ್ತಾ ಹೋಗಿ ನಿಮ್ಮದೇ ಆದ ವಾಕ್ಯಗಳಲ್ಲಿ. ನಿಮ್ಮ ಜೀವನದ ಎಲ್ಲ ಅಪ್ಸ್ ಅಂಡ್ ಡೌನ್ಸ್, ಈ ಎಲ್ಲದರಲ್ಲೂ ಕೂಡ, ಎಲ್ಲಾ ಸಿಚುಯೇಷನ್ಗಳಲ್ಲೂ ಕೂಡ, ಎಲ್ಲಾ ಸಂದರ್ಭದಲ್ಲೂ ಕೂಡ ನಿಮ್ಮ ಮಗು ನಿಮ್ಮ ಜೊತೆ ನಿಮ್ಮ ಕೈ ಹಿಡಿದು ನಡೀತಾ ಇದೆ. ನಿಮ್ಮೆಲ್ಲ ಏಳು ಬೀಳುಗಳನ್ನ ತಾನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ನಿಮ್ಮಿಂದ ಎಷ್ಟೋ ವಿಷಯಗಳನ್ನ ಕಲಿತಾ ಇದೆ. ಅದೆಲ್ಲದಕ್ಕೂ ಕೂಡ ಮತ್ತು ನಿಮ್ಮ ಮಗುವಿನಿಂದ ನೀವು ಕಲಿತಾ ಇರುವಂತಹ ಎಷ್ಟೋ ಜವಾಬ್ದಾರಿಗಳನ್ನ ಕೂಡ, ಪ್ರೆಸೆನ್ಸ್ ಆಫ್ ಮೈಂಡ್, ಇದೆಲ್ಲದಕ್ಕೂ ಕೂಡ ನೀವು ನಿಮ್ಮ ಮಗುವಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಬನ್ನಿ. ನೀವೆಲ್ಲರೂ ಪ್ರಿಪೇರ್ ಮಾಡಿರುವಂತಹ ವಿಷನ್ ಬೋರ್ಡ್ ನ ಹಾಗೆ ಮನಸ್ಸಿನಲ್ಲಿ ನೆನ್ಪು ಮಾಡ್ಕೊಳ್ತಾ, ಅಲ್ಲಿರುವಂತಹ ಎಲ್ಲಾ ಕ್ಯಾರೆಕ್ಟರ್ಸ್ ನಿಮ್ಮ ಮಗುವಿಗೆ ಈಗಾಗಲೇ ತಲುಪಿದೆ. ನಿಮ್ಮ ಮಗು ಅದೇ ರೀತಿ ಡಿಸೈನ್ ಆಗ್ತಾ ಇದೆ, ಆಗಿದೆ ಅನ್ನೋ ರೀತಿ ಫೀಲ್ ಮಾಡಿ. ನಿಮ್ಮ ಎಲ್ಲ ಆಸೆ ಕನಸುಗಳಿಗೆ ಬೇಕಾಗಿರುವಂತಹ ಎಲ್ಲಾ ಗುಣಗಳು ಆ ಮಗುವಿಗೆ, ಆ ಎಲ್ಲ ಸದ್ಗುಣಗಳು ಕೂಡ ಈಗಾಗಲೇ ಬಂದಿದೆ ಅನ್ನೋ ರೀತಿ ಫೀಲ್ ಮಾಡಿ. ಒಂದು ದಿವ್ಯವಾದ ಶ್ರೇಷ್ಠವಾದ ಮಗು ನಿಮ್ಮ ಹೊಟ್ಟೆ ಒಳಗಿರುವುದನ್ನ ಫೀಲ್ ಮಾಡ್ತಾ ಕಾನ್ವರ್ಸ್ ವಿತ್ ಯುವರ್ ಬೇಬಿ, ಸಂಭಾಷಣೆಯನ್ನ ಮಾಡ್ತಾ ಹೋಗಿ ನಿಮ್ಮ ಮಗುವಿನ ಜೊತೆ. ಅದೇ ರೀತಿ ನಿಮ್ಮನ್ನ ನೀವು ದುರ್ಗಾದೇವಿ, ಮಾತೆ ಗೌರಿಯ ರೂಪದಲ್ಲಿ ವಿಜುವಲೈಸ್ ಮಾಡ್ತಾ, ಆ ಮಹಾಗೌರಿಯ, ಪಾರ್ವತಿ ದೇವಿಯ ಸೌಮ್ಯ ಸ್ವರೂಪ, ಶಾಂತವಾದ ಹಾಗೂ ಸೌಮ್ಯವಾದ ಸ್ವರೂಪವನ್ನ
ನಿಮ್ಮ ಒಳಗೆ ಅಳವಡಿಸ್ಕೊಳ್ತಾ ನಿಮ್ಮ ಮಗುವಿಗೂ ಕೂಡ ಈ ಪಾರ್ವತಿ ದೇವಿಯ ಸೌಮ್ಯ ಸ್ವರೂಪ ತಲುಪ್ತಾ ಇದೆ ಅನ್ನೋದನ್ನ ಫೀಲ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್. ಮಹಾಗೌರಿಯ ರೀತಿಯಲ್ಲಿ ಎಲ್ಲಾ ಜೀವಿಗಳನ್ನು ರಕ್ಷಿಸುವ ಶಕ್ತಿ ನಮಗೂ ಹಾಗೂ ನಮ್ಮ ಮಗುವಿಗೂ ಕೂಡ ಬರಲಿ ಅಂತ ಕೇಳ್ಕೊಳ್ತಾ, ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಮ್ಮ ಮಗುವಿಗೆ ನಿಮ್ಮ ಪ್ರೀತಿಯನ್ನ ಕಳಿಸ್ತಾ ಎರಡೂ ಕೈಗಳನ್ನ ರಬ್ ಮಾಡಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ಕಣ್ಣುಗಳನ್ನ ಕತ್ತಲೆಯಲ್ಲೇ ಬಿಟ್ಟು ರೋಲ್ ಯರ್ ಐಬಾಲ್ಸ್ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ಎರಡು ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೆಯಿರಿ. ಥ್ಯಾಂಕ್ ಯು ಸೋ ಮಚ್. ನವರಾತ್ರಿಯ 8ನೇ ದಿನ ಮಾತೆ ಗೌರಿ, ಮಹಾಗೌರಿಯ ರೂಪವನ್ನ ನೀವೆಲ್ಲರೂ ಆರಾಧನೆ ಮಾಡ್ತಾ ಇವತ್ತಿನ ದಿನದ ವೈಬ್ರೇಷನ್ಸ್ ನ ಫೀಲ್ ಮಾಡ್ತಾ ಬನ್ನಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಸ್ವಲ್ಪ ನೀರಿದ್ರೆ ನೀರ್ ಕುಡೀರಿ, ಚೆನ್ನಾಗಿ ನೀರ್ ಕುಡಿ. ಇದೆಲ್ಲ ಹೀಲಿಂಗ್ ಮೆಡಿಟೇಷನ್ಸ್ ಆಗಿರೋದ್ರಿಂದ ಗ್ರೌಂಡಿಂಗ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಜಾಸ್ತಿ ನೀರ್ ಕುಡಿಯೋದ್ರಿಂದ. ಅಫ್ಕೋರ್ಸ್ ನೀವೆಲ್ಲ ಪ್ರೆಗ್ನೆಂಟ್ ಇರೋದ್ರಿಂದ ಆಲ್ಮೋಸ್ಟ್ ಕುಡಿತಾ ಇರ್ತೀರಾ, ಬಟ್ ಜಸ್ಟ್ ಅ ರಿಮೈಂಡರ್. ಓಕೆ, ನೆಕ್ಸ್ಟ್ ವೀಕ್ ಇಂದ ನಾವು ವಾಟರ್ ಮ್ಯಾನಿಫೆಸ್ಟೇಷನ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗೋಣ. ಬಟ್ ನಾನು ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿದ್ದೀನಿ, ಸೊ ನೀವೇ ಕೂಡ ಡೈಲಿ ಮಾಡಬಹುದು. ಓಕೆ, ಕ್ಲಾಸಸ್ ಅಲ್ಲಿ ಮಾಡಿಸೋದು ಸ್ವಲ್ಪ ಏರುಪೇರು ಆಗ್ತಾ ಇದೆ. ಐ ಆಮ್ ಸಾರಿ ಫಾರ್ ದ್ಯಾಟ್, ಬಟ್ ರೆಗ್ಯುಲರ್ಲಿ ವಿಲ್ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ಮಂಡೇ ಇಂದ. ಓಕೆ, ಎಸ್, ನೀವೇ ವಾಟರ್ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಬೋದು. ನಾನು ಅಫರ್ಮೇಶನ್ಸ್ ಕಳಿಸ್ತೀನಿ ಗ್ರೂಪ್ ಅಲ್ಲಿ ಕೂಡ. ಇನ್ನೊಂದ್ಸರಿ ನಿಮ್ಗೆ ಯಾವ ಅಫರ್ಮೇಶನ್ ಬೇಕೋ ಅದನ್ನ ತೆಗೆದುಕೊಂಡು ನೀವು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಬಹುದು. ನೀರಿಗೆ ಆ ಒಂದು ಮಂತ್ರವನ್ನ ಹೇಳ್ತಾ ಆಮೇಲೆ ಅದೇ ವೈಬ್ರೇಷನ್ಸ್ ನ ನೀವು ಮತ್ತೆ ಮತ್ತೆ ನೀರು ಕುಡಿತಾ ಇರುವಾಗ ಫೀಲ್ ಮಾಡ್ತೀರಾ. ಓಕೆ, ಎಸ್. ಮತ್ತೆ ಏನಾದ್ರೂ ಕೇಳೋದಿತ್ತಾ, ಹೇಳೋದಿತ್ತಾ? ಎನಿ ಕ್ವೆರೀಸ್? ಓಕೆ, ಸ್ನೇಹ ಅವರೇ, ಸೆಷನ್ ಆಯ್ತಾ ಅದು ಲೇಬರ್ ಮ್ಯಾನೇಜ್ಮೆಂಟ್? ಹೌದು ಅನುಷ, ನಾನು ಹೇಳ್ಬೇಕಂತಿದ್ದೆ, ನಿನ್ನೆ ಮಾಡಿದ್ದೆ ಬಿಂದು ಅವ್ರ ಜೊತೆ. ತುಂಬಾ ಒಳ್ಳೆ ಇನ್ಫಾರ್ಮೇಟಿವ್ ಇತ್ತು. ಸೊ ಇಟ್ ವಾಸ್ ಗುಡ್. ಓಕೆ, ಫೈನ್, ಥ್ಯಾಂಕ್ ಯು. ಓಕೆ, ಮತ್ತೆ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇತ್ತಾ? ಏನಾದ್ರೂ ಕೇಳೋದಿದ್ರೆ ಕೇಳಬಹುದು. ಒಂದು 2 minutes ಟೈಮ್ ಇರೋದ್ರಿಂದ. ನೀವ್ ಅನ್ಕೊಂಡಿರ್ಬೋದು ಇದು ತುಂಬಾ ಚಿಕ್ಕ ವಿಷಯ, ಕೇಳೋ ಬೇಡ ಅಂತ ಹೇಳಿ. ಖಂಡಿತವಾಗ್ಲೂ ಕೇಳಿ. ಓಕೆ, ಎಸ್, ಐ ಹೋಪ್. ಓಕೆ ಮ್ಯಾಮ್, ದಿಸ್ ಮೆಡಿಟೇಷನ್ ಕ್ಯಾನ್ ವಿ ಡೂ ಇಟ್ ವೆನ್ ಎವರ್ ವಿ ಆರ್ ಫ್ರೀ? ಓಕೆ, ಈ ಮೆಡಿಟೇಷನ್ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಯಾವಾಗ ಬೇಕಾದ್ರೂ ಮಗು ಜೊತೆ ಕಾನ್ವರ್ಸ್ ಮಾಡಬಹುದು. ಇದನ್ನ ಎಷ್ಟ್ ಸರಿ ಬೇಕಾದ್ರೂ ಪ್ಲೇ ಮಾಡ್ಕೊಂಡು ನೀವು ಮೆಡಿಟೇಷನ್ ಮಾಡಬಹುದು. ಓಕೆ, ಇಲ್ಲ ಈ ತರ ಟೈಮಿಂಗ್ಸ್ ಹಂಗೆ ಏನಿಲ್ಲ. ಮೆಡಿಟೇಷನ್ಗೆ ಯಾವ ಟೈಮಿಂಗ್ ಕೂಡ ಇಲ್ಲ. ಏನ್ ಜಾಸ್ತಿ ನಾವು ಊಟ ಜಾಸ್ತಿ ಮಾಡಿದ್ದಾಗ ನಮ್ಗೆ ಮೆಡಿಟೇಷನ್ ಮಾಡಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಬರಲ್ಲ. ಮೇ ಬಿ ಸ್ವಲ್ಪ ಎಫೆಕ್ಟ್ ಕಮ್ಮಿ ಇರಬಹುದು. ಅಂದ್ರೆ ಹಸಿವಿದ್ದಾಗ ಸ್ವಲ್ಪ ಮೆಡಿಟೇಷನ್ಸ್ ತುಂಬಾ ಬೇಗನೆ ಶಕ್ತಿ ಪ್ರವಾಹ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಊಟ ಮಾಡಿದ್ಮೇಲೆ ಮಾಡಿದ್ರೆ ನಮ್ಗೊಂದ್ ಸ್ವಲ್ಪ ನಿದ್ದೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ ಬಿಟ್ರೆ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ.
ಆಯ್ತಾ. ನೆಗೆಟಿವ್ ಆಗಿ ಏನೂ ಎಫೆಕ್ಟ್ ಆಗಲ್ಲ. ಬಟ್ ಪಾಸಿಟಿವ್ ಎಫೆಕ್ಟ್ ಅಂದ್ರೆ ಔಟ್ಕಮ್ ಬೇಗ ಚೆನ್ನಾಗಿ ಜಾಸ್ತಿ ನಾವು ರಿಸಲ್ಟ್ಸ್ ತಗೋಬೇಕು ಅಂತಂದ್ರೆ ಆದಷ್ಟು ಊಟಕ್ಕಿಂತ ಒಂದು ಗಂಟೆ ಮುಂಚೆ ಮಾಡಿದ್ರೆ ಒಳ್ಳೇದು. ಇಲ್ಲ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬಹುದು. ಓಕೆ. ಎಸ್. ಮತ್ತೇನಾದ್ರು? ಓಕೆ. ಈ ಮೆಡಿಟೇಷನ್ ಮತ್ತೆ ಇದು ಚಕ್ರ ಮೆಡಿಟೇಷನ್ಸ್ ಎಲ್ಲ ಅದಕ್ಕೆ ಕೆಲವೊಂದು ಅಂದ್ರೆ ಟೈಮಿಂಗ್ಸ್ ಇರುತ್ತೆ. ಟೈಮಿಂಗ್ಸ್ ಅಂದ್ರೆ ಅದೇ ನಾನು ಹೇಳಿದ್ನಲ್ಲ, ಸೈಡ್ ಎಫೆಕ್ಟ್ಸ್ ಅಂತ ಏನೂ ಆಗೋದಿಲ್ಲ. ಬಟ್ ಜಾಸ್ತಿ ಎನರ್ಜಿ ತಗೋಬೇಕು ಅಂತಂದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಓಕೆ. ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ ಎಚ್ಚರ ಆದ್ರೆ, ಅಫ್ಕೋರ್ಸ್ ತುಂಬಾ ಜನಕ್ಕೆ ಪ್ರೆಗ್ನೆನ್ಸಿಲಿ ಅದ್ರಲ್ಲೂ 3 o'clock ಮೇಲೆ ಎಚ್ಚರ ಆಗೋದು ಜಾಸ್ತಿ. ಯಾರಿಗಾಗ್ತಾ ಇದೆ? ನನ್ಗಾಗತ್ತೆ ಮ್ಯಾಮ್. ಏನೇನೋ ಹಾ. ಡ್ರೀಮ್ಸ್ ಬರ್ತಿದೆ, ಲೈಕ್ ಏನು ಸಂಬಂಧನೇ ಇರಲ್ಲ, ಯಾರ್ಯಾರೋ ಡ್ರೀಮ್ಸ್ ಅಲ್ಲಿ ಬರ್ತಾರೆ, ಏನೇನೋ ಬರ್ತಾರೆ. ಹ್ಮ್. ಓಕೆ. ಇದನ್ನ ನಾವ್ ಎನರ್ಜಿ ಲೆವೆಲ್ಸ್ ಅಲ್ಲಿ ನೋಡಿದ್ರೆ ಮಗುಗೆ ಮೇ ಬಿ ಯಾವ್ದಾದ್ರು ಹಳೇದ್ ನೆನ್ಪಿರ್ಬಹುದು, ಅದೇನಾದ್ರೂ ನಿಮ್ಮ ಡ್ರೀಮ್ ಅಲ್ಲಿ ಬಂದಿರಬಹುದು. ಇಲ್ಲ ನಿಮ್ಮದೇ ಆದ ಹಳೆಯ ಥಿಂಗ್ಸ್ ಏನಾದ್ರು ಇದ್ರೆ ಅದು ಕೂಡ ನೆನ್ಪು ಬರ್ತಾ ಇರುತ್ತೆ. ಓಕೆ. ಸೊ ದಟ್ ಮೀನ್ಸ್ ಲೈಕ್ ಏನೋ ಒಂದು ಹೀಲಿಂಗ್ ಪ್ರಾಸೆಸ್ ನಡೀತಾ ಇರುತ್ತೆ. ಇಟ್ಸ್ ಓಕೆ. ಕನ್ಸಲ್ಲಿ ನಮ್ಗೆ ಒಂಥರ ಆಸ್ಟ್ರಲ್ ಬಾಡಿ ಅಂತ ಕರೀತಾರೆ. ಅಂದ್ರೆ ನಾವು ಮಲ್ಗಿರುವಾಗ ಅದು ಆಕ್ಟಿವೇಟ್ ಆಗಿರುತ್ತೆ, ಎಲ್ಲಾ ಕಡೆ ಹೋಗಿ ಬರುತ್ತೆ. ಸಂಚಾರ ಮಾಡುವಂತ ಬಾಡಿ ಇದು. ಓಕೆ. ಅಂದ್ರೆ ನಿಮ್ಗೆಲ್ಲ ನೆನ್ಪಿರ್ಬೋದು, ಟೀಚರ್ಸ್ ಹೇಳ್ತಾ ಇದ್ರು, ಮೈಂಡ್ ಈಸ್ ಪ್ರೆಸೆಂಟ್, ಬಾಡಿ ಇಸ್ ಅಲ್ಲ, ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಅಬ್ಸೆಂಟ್. ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು ಚಾಕ್ ಪೀಸ್ ಅಲ್ಲಿ ಟಕ್ ಅಂತ ಹೊಡಿಯೋರು. ಅಲ್ವಾ? ಅಂದ್ರೆ ಬಾಡಿ ಮಾತ್ರ ಇಲ್ಲಿದೆ, ಮೈಂಡ್ ಎಲ್ಲೆಲ್ಲೋ ಹೋಗಿದೆ. ಅದೇ ರೀತಿ ನಮ್ಮ ಆಸ್ಟ್ರಲ್ ಬಾಡಿ ಮಲಗಿರುವಾಗ ಎಲ್ಲೆಲ್ಲೋ ಹೋಗಿ ಬರುತ್ತೆ. ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನೋ ತರ ಫೀಲ್ ಆಗುತ್ತೆ. ಇಟ್ಸ್ ಓಕೆ, ನಡೆಯುತ್ತೆ, ಏನ್ ತೊಂದ್ರೆ ಇಲ್ಲ. ಅದೇ ಯಾರಿಗಾದ್ರೂ ಈ ತರ 3 o'clock ಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆದ್ರೆ, ಡೋಂಟ್ ವರಿ, ಯುಟಿಲೈಸ್ ದಟ್ ಅಪರ್ಚುನಿಟಿ. ಆಯ್ತಾ. ಸೊ ಹೆಂಗ್ ಯೂಸ್ ಮಾಡ್ಕೋಬೇಕಂದ್ರೆ, ಈ ತರ ನಂದು ಯಾವ್ದಾದ್ರು ಒಂದು ರೆಕಾರ್ಡಿಂಗ್ ಪ್ಲೇ ಮಾಡ್ಕೊಳ್ಳಿ. ಬೆಸ್ಟ್ ಟೈಮ್ ರೆಕಾರ್ಡಿಂಗ್ ಕೇಳಕ್ಕೆ. ಮಾಡ್ತಾ ಮಾಡ್ತಾ ನಿಮ್ಗೆ ಯಾವಾಗ ನಿದ್ದೆ ಬಂತು ಅಂತಾನೆ ಗೊತ್ತಾಗಲ್ಲ. ನಾನೊಬ್ರು ಕ್ಲೈಂಟ್ ಇದ್ದಾರೆ, ಪರ್ಸನಲ್ ಸೆಷನ್ ತಗೋತಾರೆ ಜಾಸ್ತಿ. ಸೊ ಅವ್ರು ಹೇಳ್ತಾ ಇರ್ತಾರೆ, ರಾತ್ರಿ ನಿಮ್ ಮೆಡಿಟೇಷನ್ ಇಲ್ದೇನೆ ನಾನು ನಿದ್ದೆ ಮಾಡಲ್ಲ, ಇನ್ನ ಹಾಕಿರ್ತೀನಿ. ನನ್ನ ಹಸ್ಬೆಂಡ್ ಕೂಡ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ನಿಮ್ ವಾಯ್ಸ್ ಕೇಳ್ತಿದ್ದಂಗೆನೆ ಅವ್ರಿಗೆ ನಿದ್ದೆ ಬಂದಿರುತ್ತೆ, ನನ್ಗೆ ಅರ್ಧ ಕೇಳ್ತಿದ್ದಂಗೆನೆ ಪೂರ್ತಿ ನಿದ್ದೆ ಬರುತ್ತೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಸೊ ಅದೊಂಥರ ಅಡಿಕ್ಷನ್ ಆಗೋಗ್ಬಿಡುತ್ತೆ ಆಮೇಲೆ. ಬಟ್ ಯು ಕ್ಯಾನ್ ಯುಟಿಲೈಸ್ ದಟ್ ಅಪರ್ಚುನಿಟಿ, ತುಂಬಾ ಒಳ್ಳೆ ಅಪರ್ಚುನಿಟಿ ಅದು. ಸೊ ಬೇಕಂತ ಅಲಾರ್ಮ್ ಇಟ್ಕೊಂಡು ಎದ್ಬಿಟ್ಟು ಅಫರ್ಮೇಶನ್ಸ್ ವಿಜುವಲೈಸೇಷನ್ ಮಾಡಿ ಮಲ್ಗೋರು ಕೂಡ ಇದ್ದಾರೆ. ಅಕಸ್ಮಾತ್ ನಿಮ್ಗೆ ಹಂಗೆ ಎಚ್ಚರ ಆಗ್ತಿದೆ ಅಂತಂದ್ರೆ ಕಂಗ್ರ್ಯಾಚುಲೇಷನ್ಸ್. ಎಲ್ಲಾ ಅಫರ್ಮೇಶನ್ಸ್ ವಿಜುವಲೈಸೇಷನ್ಸ್ ನನ್ನ ಕ್ಲಾಸ್ ಪೂರ್ತಿ ಕೇಳ್ಬಿಡಿ, ರೆಕಾರ್ಡಿಂಗು ಡನ್. ಓಕೆ. ಎಸ್. ಓಕೆ. ಎಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಬೈ ಬೈ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ Wednesday. Okay. Thank you. Bye bye.